ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೆನ್ನೆನೇ ಮಿನಿ ಲಾಗಲ್ಲಿ ಏನಾಯಿತು ಅಂತ ಹೇಳಿದ್ದೀನಿ. ನಾವು ನಮ್ಮ ಚಿಕ್ಕಮ್ಮ ಅವರೂರಿಂದ ಹೋಗಿದ್ದೆ ವೇಮ್ಗಲ್ಗೆ. ಯಾಕಪ್ಪ ಅಂದರೆ ಕೆಂಪೇಗೌಡರ ಸಾಂಸ್ಕೃತಿಕ ಹಬ್ಬ ಇದೆ ಅಂತ. ನಾನು ಹೋಗೋಷ್ರೊಳಗಡೆ ಕಳಶಂಬೆಲ್ಲ ರೆಡಿ ಮಾಡ್ತಾಯಿದ್ರು. ಯಾಕಪ್ಪ ಅಂದರೆ ಸ್ವಾಮೀಜಿ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ. ಸರಿ ಅಂತ ಹೋಗಿ ಎಲ್ಲ ಬೇಗ ಮುಗಿಸಿದ್ವಿ. ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ಮಾಡಿದ್ದೀನಿ. ಯಾವುದಾದ್ರೂ ಒಂದೊಂದು ವೀಡಿಯೋ ಅಥವಾ ಅರ್ಧಕ್ಕೆ ವೀಡಿಯೋ ನಿಂತಿದ್ರೆ ದಯವಿಟ್ಟು ಏನು ಅನ್ಕೋಬೇಡಿ. ವೀಡಿಯೋ ಸ್ಟಾರ್ಟ್ ಆಗುತ್ತೆ, ಕೊನೆಯವರೆಗೂ ನೋಡಿ. ವಿಜಯ ಪತಾಕೆಯನ್ನ ಆರಿಸಿಕೊಂಡು ವೀರಭದ್ರ ವೈಭವಗಳಲ್ಲಿ ಬಲರೆ ಬಲರೆ ಬಾಲ್ವರೆ 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 ಬಲರೆ ಬಲ್ಬಲರೆ 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 ವೀರಭದ್ರ 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 ವಿಜಯ ಪತಾಕೆಯನ್ನಾರು ಬೆಂಗಳೂರು ನಗರವನ್ನು ಕಟ್ಟಿದಂತಹ ಕೆಂಪೇಗೌಡರ ಜಯಂತಿಯಲ್ಲೇ ಕಾರ್ಯಕ್ರಮದಲ್ಲಿ ವಿಜಯದ ಚುಂಬನೆಯ ಮಹೋತ್ಸವದೊಂದಿಗೆ
ನಮಗೆ VIP ಪಾಸ್ ಇದ್ದಿದ್ದರಿಂದ ನಾವು ಸ್ಟೇಜ್ ಮುಂದೆನೇ ಕೂತ್ಕೊಂಡಿದ್ವಿ. ಸ್ವಾಮೀಜಿಯವರು ಬರಬೇಕಾಗಿರೋ ಗೆಸ್ಟ್ಗಳು ಎಲ್ಲರೂ ಬಂದಿದ್ರು. ಫಂಕ್ಷನ್ ಇನ್ನೇನು ಸ್ಟಾರ್ಟ್ ಆಗೋದೆ. ಅದಕ್ಕೂ ಮುಂಚೆ ಕೆಂಪೇಗೌಡರ ಜೀವನ ಚರಿತ್ರೆದು ಒಂದು ನಾಟಕ ಥರ ಮಾಡ್ತಾಯಿದ್ರು. ಅದು ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದರು ಫಂಕ್ಷನ್ನ. ನೋಡ್ಕೊಬನ್ನಿ. ಅವಳ ಕೈ ಹಿಡಿಯ ಬಯಸಿ ಹೇಳಿ ಕಳುಹಿಸಿದ. ಗೌಡರಿಗೆ ಅದು ಅಪ್ರಿಯವೆನಿಸಿತು. ನಾಳೆಯ ಕಾರಣ ಸಂಬಂಧ ಅವರ ಅಸಮ್ಮತಿ ತಿಳಿದು ನೀಡಿದ್ದ ಪಾಲೆಗಾರ ಶರಣ ಅಯ್ಯಪ್ಪ, ಪಾಲೆಗಾರ ಶರಣ ಅಯ್ಯಪ್ಪ. ಪರಿವಾರ ಗೌಡರ ಸದೆ ಪಡೆದು ತರುಣಿಯ ಪಡೆಗೆ ನಿರ್ಧರಿಸಿದ, ತರುಣಿಯ ಪಡೆಗೆ ನಿರ್ಧರಿಸಿದ. ಸುದ್ದಿ ತಿಳಿದ ಗೌಡರು ಕೂಡ ಪ್ರತಿಭಟಿಸಲು ಮನ ಮಾಡಿದರು. ಊರಿನವರೆಲ್ಲರ ಮಾತು ಕೇಳಿ ನಮ್ಮನೆ ಭಾರವ ಕೈಬಿಟ್ಟು ಏರು ಬಂಡಿಯಲ್ಲಿ ಪರಿವಾರಗೊಳಗೂಡಿ ಉತ್ತರವಿಸಿವೆ. ಅಮಾವಾಸ್ಯೆಯೆಂದು ಹೊರಟು ಪಯಣವನ್ನು ವರಿಸಿ ತುಂಬಿ ಹರಿವ ಕಾಲ ನದಿಯ ತೀರದೆಡೆಗೆ ಬಂದು ಆಚೆ ಜಗವ ಸೇರಲಾಗದೆ ಯೋಚನೆಗೆ ಸಿಲುಕಿ ದೊಡ್ಡಮ್ಮನಾಗ ಕಿವಿಯ ಓಲೆಗಳ ಕಳಚಿ ನದಿಗೆ ಹಾಕಿ ತಾಯೇ, ನಮ್ಮನ್ನು ಪಾರುಗಾಣಿಸು, ಈ ನದಿಯನ್ನು ದಾಟಿಸು ಎಂದು ನಮಿಸಿ ಬೇಡಿ ನದಿಗೆ ಹೋಗಲು ನೀರ ಮಟ್ಟ ಇಳಿಯುತ್ತಾ ಬಂದಿದ್ದಾಗ, ನೀರ ಮಟ್ಟ ಇಳಿಯುತ್ತಾ ಕಾಣಿಸ್ತಾನೆ ಇಲ್ಲಲ್ಲೋ ಎಲ್ಲಾದ್ರೂ ಇವರು. ಮಗಳ ಹಿಂದೆ ಗೌಡರು ಪರಿವಾರ ಸಹಿತ ಎಲ್ಲರೂ ನದಿಯಾಚೆ ದಡವ ಸೇರಿ ನದಿಗೆ ನಮಿಸಿ ಹೊರಟರು. ದೈವಲೀಲೆಯೇ ಇದು ಎಂದು ಬಗೆದ ಗೌಡರ ತಂದ. ಮುಂದೆ ನಡೆಯಿತು ಕನ್ನಡ ನಾಡಿಗೆ ಕೈ ತಂದಿತು, ಕನ್ನಡ ನಾಡಿಗೈ ತಂದಿತು. ಆವತಿಯಲ್ಲಿ ನೆಲೆಸಿತು, ಆವತಿಯಲ್ಲಿ ನೆಲೆಸಿತು. ಮುಂಚಿನಂತೆಯೇ ರೈತನಾಗಿ ಬದುಕನ್ನು ಮುಂದುವರೆಸಿ ಊರು ಬೆಳೆಸಿ ಜನಪ್ರೀತಿ ಗಳಿಸಿ ನೆಮ್ಮದಿಯ ಬದುಕ ನಡೆಸಿದರು. ಪರಿವಾರವೆಲ್ಲ ಬೆಳೆಯಿತು, ಜಯ ಗೌಡರ ಹೊಣೆ ಹೆಚ್ಚಿತು. ಆವತಿ ಸಾಲದು ಎನಿಸಿತು, ಆವತಿ ಸಾಲದು ಎನಿಸಿತು. ಯಲಹಂಕದತ್ತ ನಡೆದರು, ಯಲಹಂಕದತ್ತ ನಡೆದರು.
ಕೆಂಪೇಗೌಡ ಅವರ ಮಗ ಕೆಂಪ ನಂಜೇಗೌಡ ಅವರ ಮಗ ಅತುಲ ಪರಾಕ್ರಮಿಯೆಂದೆನಿಸಿದ ಕೆಂಪಭೂಪತಿ 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 ಇವರೆಲ್ಲರೂ ಜನಕಾರ ಯಲಹಂಕ ನಾಡರು ಆಡಿ ಬೆರೆದರು ರಾಜಾಧಿರಾಜ ರಾಜಮಾರ್ತಾಂಡ ರಾಜಕುಲ ತಿಲಕ ರಾಜಗಂಭೀರ ಬೆಂದಕಾಡು ಪುರ ನಿರ್ಮಾಣ ಬಹುಪರ ಒಕ್ಕಲಿಗ ವಂಶಭೂಷಣರಿಗೆ ಬಹುಪರ ಹರಿಗಳ ಗಂಡ ಬೇರುಂಡರಿಗೆ ಬಹುಪರ ಯಲಹಂಕ ನಾಡ ಪ್ರಭುಗಳಿಗೆ ಬಹುಪರ 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 ವಿಜಯನಗರ ಸಾಮ್ರಾಜ್ಯದ ತೆಂಕಣ ದಿಸೆಯ ಕೋಟೆಯೆನಿಸಿತು ಯಲಹಂಕನಾಡು ಸನಾತನ ವೈದಿಕ ಧರ್ಮದ ಕಾಪಿನ ಗುರಿ ಹೊಂದಿದ ಪಾಣೆಯ ಪಟ್ಟವಾಯಿತು ಹಿರಿಯ ಗೌಡರು ವಿಜಯನಗರದ ಅರಸರು ಅಭಿಮಾನಕ್ಕೆ ಪಾತ್ರರಾದರು. ಅದಕ್ಕೆ ತಕ್ಕ ರೀತಿಯಲ್ಲಿ ಕಟ್ಟಿದರು ಬಲವನ್ನು ಬೆಳೆಸಿದರು ಆಯುಧಗಳ ತಯಾರಿಸಿ ಸಂಗ್ರಹ ಮಾಡಿದರು ಸೈನ್ಯವ ಕಟ್ಟಿದರು ಬಲವನ್ನು ಬೆಳೆಸಿದರು ಆಯುಧಗಳ ತಯಾರಿಸಿ ಸಂಗ್ರಹ ಮಾಡಿದರು ತೆರಿಗೆಯ ಪ್ರಭುಗಳಿಗೆ ಕೊಡಿಸಿದರು ನರೆಗಳ ಪ್ರೀತಿಯ ಗಳಿಸಿದರು ತೆರಿಗೆಯ ಪ್ರಭುಗಳಿಗೆ ಕೊಡಿಸಿದರು ನರೆಗಳ ಪ್ರೀತಿಯ ಗಳಿಸಿದರು. ಯಲಹಂಕ ಭೂಪಾಲ ರೇಖೆಯ ಕಂಡು ನೆರೆಹೊರೆಯ ಪಾಣಿಗಾರರಿಗೆ ಕಂಡು ಕುಣಿಗರು ಸೀಗೆ ಸೋಲು ದಿನವರು ನನ್ನ ಪಟ್ಟಣ ಪಾಳಿಗಾರರೊಡಗೂಡಿದರು. ಜಗದೇವರಾಯನೆಂಬುವನ ಮುಂದಿಟ್ಟು ಗಗನಗೆನೆಯಾಡಿ ಯಲಹಂಕಕ್ಕೆ ಬರಲು ನಡುಗಾಡಿಯಲ್ಲಿಯೇ ಅವರೊಡನೆ ಹೋರಾಡಿ ಜಗದೇವರಾಯನ ಮಣಿಗಳನ್ನು ಪುಡಿ ಮಾಡಿ ಕೆಂಪೇಗೌಡರು ವಿಜಯಿಯಾದರು ಕೆಂಪೇಗೌಡರು ವಿಜಯಿಯಾದರು ಕೆಂಪೇಗೌಡರು ವಿಜಯಿಯಾದರು. ಪ್ರಜೆಗಳ ಮನ್ನಣೆ ಗಳಿಸಿದರು ವಿಜಯನಗರ ನರಸರ ಮೆಚ್ಚಿಸಿದರು ಕೋಟೆ ಕಟ್ಟಲು. ಎಲ್ಲನೂ ಚೆನ್ನಾಗೇ ನಡೀತಾ ಇತ್ತು. ಆದರೆ ಈ ಮಳೆ ನಾನು ಇದ್ದೀನಿ ಅಂತ ಬಂದೇ ಬಿಡ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿ ಎಲ್ಲರೂ ಅಲ್ಲಿಂದ ಎದ್ದು ಬಂದುಬಿಟ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಮತ್ತೆ ಮಳೆ ನಿಂತ ಮೇಲೆ ಸ್ಟಾರ್ಟ್ ಮಾಡಿದರು. ಆವಾಗ ಸ್ವಾಮೀಜಿಯವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ರು.
ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಮತ್ತಷ್ಟು ಈ ಒಂದು ಸಂದರ್ಭಕ್ಕೆ ಮೆರುಗನ್ನ ತರಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ಮತ್ತು ನಮ್ಮ ನಾಡ ಪ್ರಭುಗಳು ನಮ್ಮ ಕೆಂಪೇಗೌಡರವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮುಖಾಂತರ ಈಗ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮುಖಾಂತರ ನಮ್ಮ ನಾಡ ಪ್ರಭುಗಳು ನಮ್ಮ ಜನಮನದ ನಮ್ಮೆಲ್ಲರ ನೆಚ್ಚಿನ ಯುಗ ಪುರುಷರು ಒಕ್ಕಲಿಗ ವಂಶದ ಭೂಷಣರು ನಮ್ಮೆಲ್ಲರ ಹಿರಿಮೆ ನಮ್ಮ ನಾಡಿನ ಗರಿಮೆ ನಮ್ಮ ನೆಚ್ಚಿನ ನಾಯಕರು ನಮ್ಮ ನಾಡ ಪ್ರಭುಗಳು ಕೆಂಪೇಗೌಡರವರು ನಮ್ಮ ದೇವರು ಕೆಂಪೇಗೌಡರವರು ಅವರಿಗೆ ಅವರ ಒಂದು ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮುಖಾಂತರ ಈ ಒಂದು ಅದ್ಭುತವಾದಂಥ ನಾಡ ಪ್ರಭು ಕೆಂಪೇಗೌಡರವರ ಸಾಂಸ್ಕೃತಿಕ ಹಬ್ಬವ ಈ ಒಂದು ಸುಂದರವಾದ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದಾರೆ ನಮ್ಮ ಜಗದ್ಗುರುಗಳು ಸದ್ಗುರುಗಳು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಆದಿಚುಂಚನಗಿರಿ ಸಂಸ್ಥಾನ ಮಠ ಮತ್ತು ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿರವರು ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಮಠ ಪಟ್ಟನಾಯಕನಹಳ್ಳಿ. ಭಾಳಷ್ಟು ಕೊಡುಗೆಗಳನ್ನು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದ ಹಿಂದೆ ನಿಂತು ಮಾರ್ಗದರ್ಶನ ನೀಡ್ತಾ ಇರುವಂಥ ಹಿರಿಯ IPS ಅಧಿಕಾರಿಗಳಾದಂಥ ದೇವರಾಜ್ರವರೇ, ಅನಿಲ್ ರವರೇ, ನಮ್ಮ ಈ ಜಿಲ್ಲೆಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಿರಿಯ ವಕೀಲರಾದಂಥ ಶಂಕರಪ್ಪನವರೇ, ನಮ್ಮ ಕೇಂದ್ರ ಸಮಯ ಬಹಳ ಆಗಿರೋದ್ರಿಂದ ಇದರ ಮಧ್ಯದಲ್ಲಿಯೂ ಸ್ವಾಮಿಗಳೇ ಹೇಳಿದ ಹಾಗೆ ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಜಾತಿ ಮತ ಧರ್ಮಗಳಿಂದ ಆಚೆಗೂ ಸರ್ವರನ್ನು ಕೂಡ ಪ್ರೀತಿಸಿ ಅದೇ ಭಾವದಲ್ಲಿ ಬದುಕ್ತಾ ಇರ್ತಕ್ಕಂಥ ಪ್ರೀತಿಯ ಸುದರ್ಶನ್ರವರೇ, ಒಕ್ಕಲಿಗರ ಸಂಘದ ಹೋಬಳಿಯ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ವೇದಿಕೆಯಲ್ಲಿ ಶಂಕರಪ್ಪನವರಿದ್ದಾರೆ. ಶ್ರೀ ನಾಡಪ್ರಭು ಕೆಂಪೇಗೌಡರಿಗೆ, ಶ್ರೀ ನಾಡಪ್ರಭು ಕೆಂಪೇಗೌಡರಿಗೆ, ಶ್ರೀ ನಾಡಪ್ರಭು ಕೆಂಪೇಗೌಡರಿಗೆ, ನಮ್ಮ ಕೋಲಾರ ಜಿಲ್ಲೆಗೆ, ಕೋಲಾರದ ಮಂದಿಗೆ ಧನ್ಯವಾದಗಳು. ಬಹಳ ಒಳ್ಳೆ ಕಾರ್ಯಕ್ರಮ. ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಸಾಂಸ್ಕೃತಿಕ ಹಬ್ಬ ತುಂಬಾ ಚೆನ್ನಾಗಿ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಗೌರವಾನ್ವಿತ ಒಬ್ಬರ ಹೆಸರು ಹೇಳಿದ್ರು ಕೂಡ ಉತ್ಪ್ರೇಕ್ಷೆ ಆಗ್ಬೋದು. ಆದ್ರೆ ಎಲ್ಲದರ ಜೊತೆ ನಾವು ಕಲಾವಿದರು, ನಾನು ಮೊದಲೇ ಹೇಳ್ತೀನಿ, ನಾವು ಕಲಾವಿದರು, ನಮಗೆಲ್ಲ ರಾಜಕೀಯ ನಾಯಕರ ಒಂದು ಕೃಪಾಶೀರ್ವಾದಗಳಿದೆ. ಯಾವುದೇ ಸರ್ಕಾರ ಬರಲಿ ಕಲಾವಿದರು ಕರೆಸ್ತಾರೆ. ಆದ್ರಿಂದ ನಾನು ಆ ಪಕ್ಷ, ನಾನು ಈ ಪಕ್ಷ ಅಂತ ನಮ್ಮ ಕಲಾವಿದರಿಗಿಲ್ಲ. ಎಲ್ಲವೂ ನಮ್ಮ ಪಕ್ಷ, ಎಲ್ಲವರು ನಮ್ಮ ನಾಯಕರು, ನಮ್ಮ ರಾಜ್ಯದ ಸೇವೆ ಮಾಡೋರು. ಈಗ ನಾನು ಬಂದಾಗಲೇ ಕೇಳ್ತಾರೆ ಎಲ್ಲ, ಅಣ್ಣ ಸಿದ್ದರಾಮಯ್ಯನವ್ರ ಧ್ವನಿ. ಇವತ್ತು ಏನು ಈ ಒಂದು ವೇಮಗಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಅತ್ಯದ್ಭುತವಾಗಿ ಮಾಡಿದ್ದೀರಿ. ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಇವತ್ತು ನಾಡಪ್ರಭುಗಳನ್ನ ನಾವು ನೆನೆತಕ್ಕಂಥ ದಿನ. ಇವತ್ತು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ದೇಸಿ ಜಾನಪದ ನೃತ್ಯಗಾರನ್ನ ಕರೆಸಿದ್ದಾರೆ. ನಮಗೂ ಬಹಳ ಸಂತೋಷ ಆಗಿದೆ. ಅದರಿಂದ ಹೆಚ್ಚಿಗೆ ಮಾತನಾಡ್ತಕ್ಕಂಥದ್ದಿಲ್ಲ. ನಿಮ್ಮ ಚಪ್ಪಾಳೆಗಳು ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ಲ ನಮಸ್ಕಾರಗಳು. ಸಿದ್ದರಾಮಯ್ಯನವರು ಬಂದು ಇಂದಿನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದರು. ಅವರಿಗೆ ಸರ್ ನೀವೇನು ಹೇಳ್ತೀರಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ಯಾವನವನು ಒಡೆರಿ ಕಪಾಲ್ಕೆ ಕಳಿಸಾಚೆಗ ಅವನ್ನ ಯುಷಿ ನಾಡಪ್ರಭು ಕೆಂಪೇಗೌಡರು, ಇಡೀ ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರು, ಹೌದಲ್ಲ? ಅವರೆಲ್ಲ ಅಂತಿದ್ರೆ ಇವತ್ತು ಬೆಂಗಳೂರು ಅನ್ನೋದು ಊಹಿಸ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲಪ್ಪ. ಯಾವನ ಹೌದವಲ್ಲಿ ಅನ್ನೋದು ಕುಡಿಯೋಕ್ ಬಂದಿದೆಯಾ ನೋಡಿ. ನಾ ಎಲ್ಲೋದ್ರೂ ಈ ಹುಡುಗರ ಕಾಟ.
ಅದರಲ್ಲೂ ಕೆಲವರು ಒಬ್ಬ ಕುಡಿದ್ಬಿಟ್ಟು ಹೌದಾ ಹುಲಿಯಾ, ಹುಲಿ ಅಂದ್ರು ಅಷ್ಟೇ, ಸಿಂಹ ಅಂದ್ರು ಅಷ್ಟೇ. ನಿಮಗೆ ಗ್ಯಾರಂಟಿ ಸ್ಕೀಮ್ ಗಂಡಕ್ಕೆ ಸಿಕ್ಕಿಲ್ಲ, ಓನ್ಲಿ ಫಾರ್ ಲೇಡೀಸ್. ಹೌದಲ್ಲೇನಪ್ಪ? 2,000 ರೂಪಾಯಿ ಹೆಂಗಸರಿಗೆ. ಮನೆ ಜವಾಬ್ದಾರಿ ಚೆನ್ನಾಗಿ ನೋಡ್ಕೊತಾರೆ ಅವರು. ಅದಕ್ಕೆ ಅವ್ರು ಫ್ರೀ ಬಸ್ ಕೊಟ್ಟಿದೀವಲ್ಲ, ಪಾಪ ಅವ್ರು ದೇವಸ್ಥಾನಕ್ಕೆ ಹೋಯ್ತಾರೆ, ಅವ್ರ ಮನೆಗೆ ಹೋಯ್ತಾರೆ. ಈ ಹೆಂಗಸರಿಗೆ ಫ್ರೀ ಬಸ್ ಕೊಟ್ಟಿದ್ರೆ ಗೋವಾಕ್ಕೆ ಹೋಗ್ಬಿಡೋದಿಲ್ಲ. ಅದಕ್ಕೆ ನಾವು ಆ ಸ್ಕೀಮ್ನೇ ಮಾಡಲಿಲ್ಲ ನೋಡಿ. ಪಾಪ ಹೆಂಗಸರು ಕೊಟ್ರೆ ಅದ ಸದುಪಯೋಗ ಪಡಿಸ್ಕೊಳ್ತಾರೆ. 2,000 ರೂಪಾಯಿ ಕೆಲವ್ರ ಮನೆಗೆ ತಿಂಗಳ ರೇಷನ್ ಆಗುತ್ತೆ ಗೊತ್ತಾದವು. ಅದೇನಾದ್ರೂ ನಮ್ ಗಂಡಸಿಗೆ 2,000 ರೂಪಾಯಿ ಕೊಟ್ರೆ ಮಧ್ಯಾಹ್ನ ಫುಲ್ ಬಾಟ್ಲ್ ಹಾಕೋರು ಕೆಲವರು. ಹೆಂಗಸನ್ನ ಸದೃಢ ಮಾಡಬೇಕು, ಸಮಾನತೆ ಕೊಡಬೇಕು, ಇದೇ ಸಂವಿಧಾನದ ಆಶಯ. ಅದಕ್ಕೆ ಹೆಂಗಸರಿಗೆ ನಾವು ಎಲ್ಲದರಲ್ಲೂ ಮುಂದೆ ಇರಲಿ ಅಂತ ಕೊಟ್ಟಿರೋದು. ಯಾವನವನು ಎಣ್ಣೆ ಭಾಗ್ಯ ಕುಡಿಯೋನು ಕಳ್ಸಾಚೆಗೆ ಅವನ್ನ. ಅದೇ 1 ರೂಪಾಯಿ ಎಣ್ಣೆ ಭಾಗ್ಯ ಕೊಡ್ತೀವಿ, ತಲೆಗೆ ಹಾಕೊಳ್ಳೋದು ಸುಮ್ಮನಪ್ಪ. ಕಾರ್ಯಕ್ರಮ ಚೆನ್ನಾಗಿದೆ. ವೇಮಗಲ್ ಜನತೆಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು, ಸರ್ ನೀವೊಂದೆರಡು ಮಾತಾಡಿ ಅಂತ ಕರೆದ್ರೆ ಅವ್ರು ಹೇಗೆ ಮಾತನಾಡ್ತಾ ಇದ್ರು. ಬಂಧುಗಳೆಲ್ಲ ನಮಸ್ಕಾರ. ಯಾವುದೇ ಸಂದರ್ಭದಲ್ಲೂ ನಾವ್ ಹೀಗಿರ್ಬೇಕು ಸ್ವಾಮಿ. ನಾಡಪ್ರಭು ಕೆಂಪೇಗೌಡರು ಯಾವತ್ತು ಹೀಗೆ ಮಾಡೋದಕ್ಕೆ ಇವತ್ತು ಬೆಂಗಳೂರು ಹೀಗಿದೆ. ಇದು ವಿಜಯದ ಸಂಕೇತ. ಚಪ್ಪಾಳೆ ತಟ್ಟಬೇಕು ನೀವು. ನೋಡಿ ಯಾರೇ ಅದು ಹೌದಾವಲಿ ಸಿದ್ದರಾಮಯ್ಯನವರು ಸ್ವಾಮಿ, ನಾನು ರಾಜಾವಲಿ. ಬಹಳ ಸಂತೋಷ ಆಯ್ತು. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ ತಾಯಿ, ನಮಸ್ಕಾರ ಮಕ್ಕಳು, ನಮಸ್ಕಾರ. ಇವತ್ತಿನ ಸಂಭ್ರಮ ನೋಡಿ ಖುಷಿಯಾಗಿ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಸಾಹೇಬರು ಬಂದ್ರು. ಅಜ್ಮಂತ್ರಿಗಳನ್ನ ವೇಮ್ಗಲ್ಲಿ ಏನನ್ನ ಇಷ್ಟೊಂದು ಕಾರ್ಯಕ್ರಮ ಕೆಂಪೇಗೌಡ ಜಯಂತಿ ಆಗ್ತಾ ಇದೆ. ಏನ್ ಹೇಳ್ತೀರಾ? ಲಾಟ್ರಿ ಏನ್ ಸರ್ ಇದು? ಆಚಾರ್ ಸರ್, ನಾನು ಹೇಳ್ತಾ ಇದ್ದೆ ಇಂಥ ಒಂದು ಕಾರ್ಯಕ್ರಮ ಆಗ್ಬೇಕ್ರಿ. ನಾನು ಹೇಳ್ತಾ ಇದ್ದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ದೇಶ ಕಟ್ಟಿರೋದು ನಾವು. ಚಪ್ಪಾಳೆ ತಟ್ಬೇಕು ನೀವು, ಇಡೀ ದೇಶ ನೋಡ್ರಿ. ಅದಕ್ಕೆ ನಾನು ಹೇಳೋದು ಫೋಟೋ ಸರಿಯಾಗಿ ತೆಗಿಯಪ್ಪ. ಯಾವ್ದೋ ಕಾಟ್ಲಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ತಲೆಗೆ ಹಾಕೊಳ್ರಿ. ಬಹಳ ಸಂತೋಷ. ನಮ್ದು ಆತ್ಮೀಯರಿ ನಮ್ಮ ಫೋಟೋ ತೆಗಿಯೋರು, ನಿಮ್ಮನ್ನೆಲ್ಲ ಚೆನ್ನಾಗಿ ತೋರಿಸೋರು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್. ಚಪ್ಪಾಳೆ ತಟ್ಟಿ ಅವ್ರಿಗೊಂದು. ಅವರೇ ಮತ್ತೆ ಕಾಮಿಡಿ ಮಾಡ್ತೀವಿ. ಚಾಮರಾಜಪೇಟೆ ಬನ್ನಿ, ನೀವು ಒಳ್ಳೆ ಅಚ್ಚ ಬಿರಿಯಾನಿ ಕೊಡ್ತೀವಿ. ಬಹಳ ಸಂತೋಷ. ಇಷ್ಟು ಹೇಳಿದ್ರೆ ಅಲ್ಲಿ ಮೊಬೈಲ್ ನೋಡ್ತಾ ಕೂತಿದೆಯಲ್ಲ ದೂರದಲ್ಲಿ ಹೋಗಿ ಒಳ್ಳೆ ಕಾರ್ಯಕ್ರಮ ನೋಡಿದೆ. ನಿನ್ ಜನ್ಮಕ್ಕೆ ಮಿಸ್ಟರ್ ನೋಡಪ್ಪ, ಅಲ್ಲಿ ಯಾರು ನೋಡ್ತಾ ಇಲ್ಲ ಕಾಮಿಡಿಗೆ. ನೋಡಿದ್ ಯಾವ ನರಸಿಂಹರಾಜ್ ಬಳ್ಳಾಪುರ ಅಂತವ್ರಿ. ನಮ್ಮ ಹಿರಿಯ ನಟರು ನರಸಿಂಹರಾಜದು ಅಂತವ್ರಿ ವಾಯ್ಸ್ ಕೇಳಿದ್ರು ನರಸಿಂಹರಾಜ್ ಅಂದ್ಬಿಟ್ಟು ನಾವು ಹಿರಿಯ ನಟರು ಕಷ್ಟಪಟ್ಟು ಜನದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನದಲ್ಲಿ ಗಟ್ಟಿ ಆಗಿಬಿಟ್ಟಿದ್ರು. ಮಾತಾಡು ಅಂತ ಇದ್ದೀನಿ. ಅಣ್ಣ ನರಸಿಂಹರಾಜು ಅಲ್ಲ, ಇನ್ಯಾರು ನರಸಿಂಹರಾಜ್ ಬಳ್ಳಾಪುರ ನಾ ಯಾವುದು ಅದೇ ನೀವು ಹೇಳ್ತಿರಲ್ಲಪ್ಪ. ನಾನ್ ನಿಮ್ಮ ಅಭಿಮಾನಿ ಅಣ್ಣ. ಯಾವ್ರ ಸ್ವಾಮಿ ತುಂಬ್ದು ಬೆಳ್ತಂಗಡಿ ಮೊನ್ನೆ ಹಂಗಸೆ ಬಂದಿದ್ವಲ್ರ, ಬರಕಿಲ್ವ ನಮ್ಮ ಮನೆಗೆ. ಯಾರು ನೀರಿಲ್ದೆ ಕುಡಿದು ಬಿಟ್ಟವನೆ. ನೋಡಿ ಕತೆ ಹಿಂಗಂದ್ರೆ ಖುಷಿ. ಒಳ್ಳೊಳ್ಳೆ ಹಾಡುಗಳು ಈಗ ನಿಮಗ್ ಬರುತ್ತೆ. ಮೊನ್ನೆ ಒಂದ್ ಕಡೆ ಸ್ಟ್ರೈಕು. ಹಾಡಾಡ್ರಿ. ಯಾವುದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇವಾಗ ಏನು ಎಷ್ಟು ಚೆನ್ನಾಗಿದೆ, ಎಷ್ಟು ಭಕ್ತಿಪೂರ್ವಕವಾಗಿದೆ. ಯಾವ ಹಾಡು? ನೋಡ್ರಿ ಕತೆನ. ಇದಕ್ಕೆ ಡ್ಯಾನ್ಸ್ ಎಂತೆಂತ ಡ್ಯಾನ್ಸ್ ಇತ್ತು. ಕಂಸಾಳೆ ನೃತ್ಯ. ಅದು ಬಿಟ್ಬಿಟ್ಟು ಹಿಂಗೆ ಅನ್ಕೊಂಡು ಇಲ್ಲಿ ಹೊಡ್ಕೊಳ್ಳೋದು. ಎಲ್ಲಿಗೆ ಬಂತು? ಅದ್ರ ಅರ್ಥ ಏನಾದ್ರು ಗೊತ್ತಾ ಯಾರಿಗಾದ್ರು? ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ಪಾಪಿಯ ಈ ಪಾಪಿ ವಾಡ್ದ, ಈ ಪಾಪಿಯ ಆ ಪಾಪಿ ಬೊಯ್ದ. ಅಯ್ಯೋ ಪಾಪಿ ಮುಂಡೆ ಮಗನೇ. ನೋಡ್ರಿ ಕತೆ. ಏನ್ ಮಾಡಕ್ಕಾಗಲ್ಲ. ಆವಾಗ ಎಲ್ಲ ನಿಮಗೆ ತಕ್ಕಂಗೆ ಹಾಡು ಮಾಡಬೇಕು ಸರ್ಗಳು, ಮ್ಯೂಸಿಕ್ ಡೈರೆಕ್ಟ್ರು. ಇಲ್ಲಾಂದ್ರೆ ಚೇಂಜ್ ಎಲ್ಲ ಕೇಳ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ.
ಇರ್ಲಿ. ಈಗ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ. ರೆಬಲ್ ಸ್ಟಾರ್ ಅಂಬರೀಶ್ ಅವರು ನೋಡಿ, ಒಬ್ಬ ನಟನ ಹೆಸರು ಹೇಳಿದ್ರೆ ನೀವೆಲ್ಲರೂ ಚಪ್ಪಾಳೆ ತಟ್ತೀರ. ನಾವು ಬದುಕ್ತಾ ಇರ್ಬೋದು, ಆದ್ರೆ ಒಬ್ಬ ನಟ ಅಂದ್ರೆ ಗುಡಿನೂ ಕಟ್ಟಿಸ್ತೀರಾ, ಒಬ್ಬ ನಟನಿಗೆ ಸಪೋರ್ಟ್ ಮಾಡ್ತೀರಾ. ಇಂಥ ಅಭಿಮಾನಿಗಳ ಪಡೆದಂತ ಕರ್ನಾಟಕದಲ್ಲಿ ನಾವೇ ಪುಣ್ಯವಂತರು. ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ನೀವು ದೊಡ್ಡ ಮನಸ್ಸರು, ನಿಮಗೆ ನಿಮ್ಮ ಜಾತಿ ಮುಖ್ಯ ಆದ್ರೆ ನನಗೆ ಕುಚುಕು ಮುಖ್ಯ. ಯಾವತ್ತು ಮಾನವತನೇ ಶ್ರೇಷ್ಠ, ಜಾತಿ ಅಲ್ಲ. ಹುಟ್ಟಿದಾಗ ಒಂದು ಜಾತಿ ಒಂದು ಹೆಸರಿಡ್ತಾರೆ, ಆದ್ರೆ ನಾವೆಲ್ಲರೂ ಮನುಷ್ಯರಾಗಿ ಬದುಕೋದನ್ನ ಮೊದಲು ಕಲಿಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಡಾಕ್ಟರ್ ವಿಷ್ಣುವರ್ಧನ್, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ಯಾವತ್ತಿದ್ರು ನಾನು ಹೇಳ್ತಾ ಇದ್ದೆ, ಈ ಕೈ ಕನ್ನಡಿಗರ ಆಸ್ತಿ. 5 ಬೆಳ್ಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ಲಿಮರು ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಚರಿತ್ರೆ ಇಲ್ಲ. ಇವೆಲ್ಲ ನಮ್ಮ ಸಿನಿಮಾ ಡೈಲಾಗ್. ಆದ್ರೆ ನಿಮ್ಮನ್ನ ಯಾರಾದ್ರೂ ನಿಮ್ಮ ನಿಜವಾದ ಹೀರೋ ಅಂತ ಕೇಳಿದ್ರೆ ಯಾರನ್ನ ಹೇಳ್ಬೇಕು ಗೊತ್ತಾ? ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋ. ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಅವನ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್, ನಮ್ಮ ಆಟೋ ರಾಜ. ಯಾಕಂದ್ರೆ ನೋಡಿ, ಒಬ್ಬರ ಹೆಸರು ಹೇಳಿದ್ರೆ ಎಷ್ಟು ಖುಷಿ ಪಡ್ತೀರಿ. ಕೋಲಾರ ಜಿಲ್ಲೆಯಲ್ಲಿ DK ರವಿ ಅವರು ಅಂತ ಅವ್ರಿಗೆ ಎಷ್ಟೊಂದು ಚಪ್ಪಾಳೆ ತಟ್ತಾ ಇದ್ರಿ. ಒಬ್ಬ ಉತ್ತಮವಾದಂತ ಜಿಲ್ಲಾಧಿಕಾರಿ ಬಂದಿರುವಂತ ಎಷ್ಟು ಹಳ್ಳಿಗಳಲ್ಲಿ ಅವ್ರ ಹೆಸರು ಹಾಕೊಂಡಿದ್ದೀರಿ. ಒಳ್ಳೆ ಕೆಲಸ ಮಾಡಿದವ್ರ ಹೆಸರೆಲ್ಲ ಸದಾ ಇರುತ್ತೆ. ಹಾಗೆ ಕೇವಲ 36 ವರ್ಷಕ್ಕೆ ನಮ್ಮನ್ನು ಬಿಟ್ಟಾಗಲಿದ್ರು ನಮ್ಮ ಶಂಕರಣ್ಣ ಅವರ ಒಂದು ಧ್ವನಿ. ಶಂಕರ್ನ ಗೀತಾಂಜಲಿ ಕೇಳದ ನಿಮಗೆ ದೂರದಲ್ಲಿ ಯಾರೋ ಅನಾಥ ಮಗುವಾದೆ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಇವೆಲ್ಲ ನಮ್ಮ ಸಿನಿಮಾ ಹಾಡುಗಳಿವೆ. ಆದ್ರೆ ಇವತ್ತು ಶಂಕರ್ನಾಗಂದ್ರೆ ಚಪ್ಪಾಳೆ ತಟ್ತೀರಿ, ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ನಮಗೆ ಕಡಿಮೆ ಆಯಸ್ಸು ಕೊಟ್ಟಿತ್ತು. ನಾನು ಯಾವತ್ತು ಪೊಲೀಸ್ ಆಫೀಸರ್ CBI ಶಂಕರ್ ಅಂತ ಪಾತ್ರ ಮಾಡ್ತಾ ಇದ್ದೆ. ನಿಮ್ಮಲ್ಲೂ ಕೂಡ ಯಾವುದೇ ಕೆಲಸ ಕೀಳಾಗಿ ನೋಡ್ಬೇಕು. ಆಟೋ ಡ್ರೈವರ್ ಪಾತ್ರ ಕೂಡ ಮಾಡಿದ್ದೆ. ಯಾಕಂದ್ರೆ ಒಳ್ಳೆ ಎಜುಕೇಶನ್ ಸಿಗಲಿ, ನಮ್ಮ ಜನ ಚೆನ್ನಾಗೋದ್ಲಿ ಅಂತ ನಮ್ಮ ಆರಕ್ಷಕ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ದೇವರಾಜ್ ಸರ್ DCP ಅವರು ಇವತ್ತು ಒಳ್ಳೊಳ್ಳೆ ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ದಾರೆ. DMR ಸಂಸ್ಥೆ ಅಂತ ತಂದೆ ತಾಯಿಗಳನ್ನ ಯಾವತ್ತೂ ನೆನ್ಕೋತಾ ಇದ್ದಾರೆ. ಅಂತ ಕೋಚಿಂಗ್ ಕ್ಲಾಸಲ್ಲಿ ಸೇರಿ ನೀವೆಲ್ಲ ಕೂಡ ಕ್ಲಾಸ್ 1 ಆಫೀಸರ್ ಆಗಿಲ್ಲ ಅಂತ ಹೇಳ್ತಾ, ಯಾಕಂದ್ರೆ ನಾನು ಆಫೀಸರ್ ಪಾತ್ರ ಹೆಚ್ಚಿಗೆ ಮಾಡ್ತಾ ಇದ್ದೆ. ಅದರಲ್ಲೂ ಆರಕ್ಷಕರಿಗೆ ಗೌರವ ಕೊಡಿ ಅಂತ ಹೇಳ್ತಾ ಇದ್ದೆ. ಬಹಳ ಸಂತೋಷ. ಶಂಕರಣ್ಣ, ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲೂ ಹುಡುಕ್ಬೇಡಿ. ನೀವತ್ತು ಆಟೋದಲ್ಲಿ ಹಿಂದೆ ಮುಂದೆ ನನ್ನ ಫೋಟೋ ಹಾಕಿರ್ತಾರಲ್ಲ ನಮ್ಮ ಆಟೋ ಚಾಲಕರು, ಅದೇ ನನ್ನ ಸ್ಮಾರಕ ಅಂತ ಹೇಳ್ತಾ ಅವ್ರು ಮಾತ್ರ ಮುಕ್ತಾಯ ಮಾಡ್ತಾ ಇದ್ರಿ. ಎಲ್ಲಾ ವೈಮಗಳ ಜನತೆಗೆ ಈ ನಿಮ್ಮ ಶಂಕರಣ್ಣ ಮಾಡುವಂತ ನಮಸ್ಕಾರಗಳು. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರಲ್ಲ. ಹಾಗೇನೆ ಹೊರನಟ ಡಾಕ್ಟರ್ ರಾಜ್ಕುಮಾರ್, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಜಲ ಚಂದ. ನಾನು ಹೇಳ್ತಾ ಇದ್ದೆ, ಅಭಿಮಾನಿ ದೇವರುಗಳೇ, ಈ ಅಭಿಮಾನಿ ದೇವರುಗಳಿದ್ರೆ ನಾವು. ಯಾಕಂದ್ರೆ ನನಗೆ ಎಲ್ಲಾ ಪ್ರಶಸ್ತಿಗಳು ಬಂದಿರಬಹುದು, ಆದ್ರೆ ಈ ನನ್ನ ಅಭಿಮಾನಿ ದೇವರುಗಳು ಕೊಡುವಂತ ಚಪ್ಪಾಳೆ, ನಿಮ್ಮ ಚಪ್ಪಾಳೆಯಿಂದ ನಾವು ಅಭಿಮಾನಿಗಳನ್ನ ನಾವು ದೇವರು ಅಂತ ಕರೆದ್ವಿ. ಈ ದೇವರು ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ, ಅಪ್ಪನ ಮೀರಿಸಿದ ಮಗ ಅಪ್ಪು. ಎಲ್ಲ ನಿಮ್ಮ ಚಪ್ಪಾಳೆ, ನಿಮ್ಮ ಚಪ್ಪಾಳೆ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಒಂದು ಡೈಲಾಗ್, ನಗುವಿನ ಸರದಾರ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಏನು ಅಂದ್ರೆ ಯಾವತ್ತು ತಿಳ್ಕೊಳ್ಳಿ, ನಾನು ಯಾವತ್ತು ಹೇಳ್ತಾ ಇದ್ದೆ, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಇರಲಿ ಹಚ್ಚೋರ್ ನಾವಾಗಿರ್ಬೇಕು ಅಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ ಎಲ್ಲ ಬರೆದಿದ್ದಾನೆ. ಎಲ್ಲ ವಿಧಿ ನಮ್ಮ ಕೈಯಲ್ಲೇನು ಇಲ್ಲ. ಆರನ ಜೈಕಾರನ ಯಾವತ್ತು ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾದ ಒಂದು ಡೈಲಾಗ್. ಆಕ್ಚುಲಿ ಒಂದೊಂದು ಮಾತಾಡ್ತಾ ಇದ್ರಣ್ಣ, ಚಿನ್ನ.
ಒಂದು ಕೇಳಿಸ್ಕೊಡ್ರಿ, ಸುಮ್ಮನೆ ಇರ್ಬೇಕು. ಯಾಕಂದ್ರೆ ನಮ್ಗೆ ಯಾವಾಗ ಹೇಳ್ತಾ ಇದ್ನಮ್ಮ, ಸುಮ್ಮನೆ ಇರ್ಬೇಕಮ್ಮ. ಆ ಹೆಸರು ನಾನು ಯಾವತ್ತು ಕಟ್ಟಿಲ್ಲ. ನನ್ನ ಸೆಲೆಬ್ರಿಟಿ ಕೊಟ್ಟರು ಅಂತ ಹೆಸರು ಡಿ ಬಾಸ್. ನಾನಾಗಿದ್ದು ನಾನು ಇಟ್ಕೊಂಡಿಲ್ಲಮ್ಮ. ಅದು ಕೇಳ್ತಾ ಇದ್ದೀನಿ. ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಆವತ್ತು ಬದಲಾಗಲ್ಲ. ಆಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಕಾಡ್ಬರೇಶ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಹೆಣ್ಮಕ್ಳು ಹಾಕ್ಲಂತ ಅರ್ಶನ ಕುಂಕುಮನೆ ಬಾಟ ಮಾಡಿ ಇಟ್ಕೊಂಡಿದೀವಿ. ಅಂತದ್ರಲ್ಲಿ ಬಾಟ ಮುಟ್ಟ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಮೊಲ್ಲಾ ಜಿಲ್ಲೆಯನ್ನು ಕೊಡ್ತೀವಿ. ಎಲ್ಲ ನಮಸ್ಕಾರಮ್ಮ, ಥ್ಯಾಂಕ್ ಯು ಚಿನ್ನ. ಒಂದಂತ ಹೇಳ್ತೀನಿ ರಣ, ನಾನು ಯಾವತ್ತು ಹೇಳ್ತಾ ಇದ್ದೆ, ನಮ್ಮಂತವ್ರು ನೋಡೋಕೆ ಗಾಡಿ ಹಿಂದೆ ಮುಂದೆ ಬರಬೇಡ್ರಿ, ಇರೋದೊಂದು ಜೀವನ ಕಂಡ್ರೆ. ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನೀವೆಲ್ಲ ಆಕ್ಸಿಡೆಂಟ್ ಆಗಿ ಹೋದ್ರೆ ನಾವು ಬೇಕಾದ್ರೆ ಇನ್ನೊಂದ್ಸರಿ ನೋಡ್ಬೋದು. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಡ್ರಿ ಅಂತ ದಯವಿಟ್ಟು ಜಾತ್ರೆ ಜಂಗುಳಿ ಕಾಲ್ ತುಳಿತಾ ಇದ್ದಾಗ ಸ್ವಲ್ಪ ಕೇರ್ತಾ ಹೊಡ್ರಣ. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನ. ನಮ್ಮ ಕಿಚ್ಚ ಸುದೀಪ್ ಅವರ ಜೊತೆ ನಮ್ಮ ವರ್ತೂರ್ ಸಂತೋಷ್ ಅವರ ಒಂದು ಸಣ್ಣ ಸಂಭಾಷಣೆ ನಿಮಗಾಗಿ. ಬಿಗ್ ಬಾಸ್ ಸೀಸನ್ 11 ಆನೆ ಬಂತಾನೆ. ನನ್ನ ಜೊತೆ ವರ್ತೂರ್ ಸಂತೋಷ್ ಇದ್ದಾರೆ. ವರ್ತೂರ್ ಸಂತೋಷ್ ಅವರೇ, ನೀವು ನಿಮ್ಮ ತಂದೆ ಬಗ್ಗೆ ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಅಣ್ಣ, ನಮ್ಮ ಅಪ್ಪನಿಗೆ ಹುಟ್ಟಿರೋದಣ್ಣ ನಾನು. ಅಣ್ಣ, ನಮ್ಮ ಅಪ್ಪನ ಕೊಟ್ಟಿರೋದಕ್ಕೆ ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ. ಏನ್ರಣ್ಣ ಈ ಲೋಪಾರ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ. ಇವರು ಎಷ್ಟು ಹೊಟ್ಟೆ ಉರಿಸ್ತಾರೋ ಆ ಭಗವಂತನ ನೋಡ್ಕೋಬೇಕು. ಏನ್ರಣ್ಣ, ಅದನ್ನ ದಯವಿಟ್ಟು ರೈತರ ಮಕ್ಕಳು ಎಲ್ಲಾರ್ಗು ಹೆಣ್ಣು ಕೊಡ್ರಕ್ಕ. ರೈತರ ಮಕ್ಕಳಿಗೆ ಹೆಣ್ಣು ಕೊಟ್ರೆ ಒಂದು ವರ್ಷದಲ್ಲಿ ಮಕ್ಕಳು ಕೊಡ್ತಾರೆ. ಏನ್ರಣ್ಣ, ಎಲ್ಲ ಬರೀ ಸಾಫ್ಟ್ವೇರ್ ಅಂದ್ರೆ ಕೆಲವ್ರು ಡೈವರ್ಸ್ ಕೊಡ್ತಾರೆ, ಕೆಲವ್ರು ಫ್ರಿಜ್ಜಲ್ಲಿ ಕತ್ತರಿಸ್ತಾವ್ರಣ್ಣ. ನಮ್ಮ ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ಜೈ ಹಳ್ಳಿಕಾರ್. ಬರ್ತೀನಿ ಅಣ್ಣ, ನಮಸ್ಕಾರ ಅಣ್ಣ. ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಏನ್ ಕೊಡಿ ಅಂತ ವರ್ತೂರ್ ಸಂತೋಷ್ ಚಪ್ಪಾಳೆ ತಟ್ಟಿ ಥ್ಯಾಂಕ್ ಯು ಮಚ್. ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ನೋಡು ಆಯ್ತಮ್ಮ. ನಮ್ಮ ವೇಮಗಲ್ಲಿ ಹೊತ್ತು ನಮ್ಮ ನಾಡ ಪ್ರಭು ಕೆಂಪೇಗೌಡ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಕಣ್ಣ. ಎಲ್ರು ಕೂಡ ಹೇಳೋದಷ್ಟೇ, ನಮ್ಮನ್ನೆಲ್ಲರೂ ಅಣ್ತಮ್ಮ ಅಂತ ಕರಿತೀವಿ. ಹೆಣ್ಮಕ್ಳನ್ನ ಯಾಕೆ ಅಂದ್ರೆ ನಮ್ ವೇಮಗಲ್ ಹುಡುಗರು ಯಾವತ್ತಿದ್ರು ರಾಜಾವಲಿಗಳು, ಹೆಣ್ಮಕ್ಳು ಯಾವತ್ತಿದ್ರು ಅತ್ತೆ ಮಕ್ಕಳು ಮಾವ್ರ ಮಕ್ಕಳು ಅಂತಾನೆ ಕರಿತಾರೆ ಅಣ್ತಮ್ಮ. ನನ್ನ KGF ಸಿನಿಮಾದ ಡೈಲಾಗು, ಪಠ 10 ಜನ ಹೊಡೆದು ಡಾನಲ್ಲ ನಾನು ಹೊಡೆದ 10 ಜನ ಡಾನೆ. ಥ್ಯಾಂಕ್ ಯು ಧನ್ಯವಾದಗಳು. ಹಾಗೆ ನಮ್ಮ ಕೆಂಪೇಗೌಡರ ಜಯಂತಿ ಅಂದ ಮೇಲೆ ನಮ್ಮ ನೆಚ್ಚಿನ ಪ್ರಧಾನಿಗಳು, ಮಾಜಿ ಪ್ರಧಾನಿಗಳು ನಮ್ಮ ದೇವೇಗೌಡರ ಒಂದು ಧ್ವನಿ ಮಾಡ್ತಾ ಇದ್ರೆ ಹೇಗೆ? ನಮ್ಮ ಹೆಮ್ಮೆಯ ಕನ್ನಡಿಗರು ನಾವು ಹೆಮ್ಮೆ ಪಡಬೇಕು. ಯಾಕೆಂದ್ರೆ ಒಬ್ರು ಕನ್ನಡಿಗರು ಈ ದೇಶದ ಪ್ರಧಾನಿಯಾಗಿದ್ರು ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾಕಂದ್ರೆ ಮಣ್ಣಿನ ಮಗ. ಅವರೊಂದು ಶುಭ ಹಾರೈಸ್ತಾರೆ ಅಷ್ಟೇನೆ. ದೇವೇಗೌಡರ ಧ್ವನಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಉತ್ಸವದ ಒಂದು ಶುಭಾಶಯ. ಈ ದೇವೇಗೌಡ ಇವತ್ತು ಕೂಡ ಹೋರಾಟಗಾರ. ಈ ದೇವೇಗೌಡನ ಬಗ್ಗೆ ಕೆಲವರು ಗೊತ್ತಿಲ್ಲ. ಇವತ್ತು ನಾಡಪ್ರಭು ಕೆಂಪೇಗೌಡರ ಉತ್ಸವ ನೋಡಿ. ಯಾರಿದು? ಹೌದಾ ಹುಲಿಯ ಅಂತ ಇದ್ದೀರಾ? ನಾನು ಹುಲಿಯ ಅಲ್ಲ, ರಾಜ್ಯದಿಂದ ದೇಶಕ್ಕೆ ಹೋದಂತ ಸಿಂಗಲ್ ಸಿಂಹ. ಬಹಳ ಸಂತೋಷ. ಹಾಗಂತ ಹೇಳ್ಕೊಳ್ಳಲ್ಲ, ಬಹಳ ಸಂತೋಷ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು. 93 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ನಾಡಪ್ರಭು ಜಯಂತಿ ಉತ್ಸವಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳು ಕೊಡ್ತಾ ಇದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಯುತ್ತೆ. ನಟನ ಬನ್ನಿ, ಯಾಕಂದ್ರೆ ಈಗ ತಾನೇ ನಿಮಗಾಗಿ ನಮ್ಮ ನಟರಾಜ್ ಎಂಟರ್ಟೈನರ್ ವತಿಯಿಂದ ಒಳ್ಳೆ ಕಾರ್ಯಕ್ರಮ. ನೀವೆಲ್ಲರೂ ಇಲ್ಲಿಂದ ಯಾವ ಮಳೆ ಬಂದರೂ ಚೇರ್ ಬಿಡಲ್ಲ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗ ಅನುರಾಧ ಮೇಡಮ್ ಬಂದಿದ್ದಾರೆ, ಮತ್ತೆ ನಮ್ಮ ಪ್ರತಿಭಾ ಮೇಡಮ್ ಬಂದಿದ್ದಾರೆ. ಬನ್ನಿ, ಪ್ರತಿಭಾ ಪಾಟೀಲ್ ಅವರು, ಅಯ್ಯೋ ಸಾರಿ, ರಾಷ್ಟ್ರಪತಿ ಅವರು. ನೀವು ಇಲ್ಲಿಗೆ ಈಗ ಪ್ರಮುಖವಾದಂಥ ನಮ್ಮ ಪ್ರತಿಭಾ ಗೌಡ ಅವರು. ಒಟ್ಟು ಸುಮ್ಮನೆ ಒಂದು ಕಾಮಿಡಿ ಮಾಡಬೇಕಲ್ಲ. ಆಯ್ತು, ಎಲ್ಲ ಬರೀ ಯೂತ್ಸೇ ಇದ್ದಾರೆ, ಎಲ್ಲ ನಿಮ್ಮನ್ನೇ ನೋಡ್ತಾ ಇದ್ದಾರೆ. ನಮ್ಮ ನೋಡೋರು ಯಾರು ಇಲ್ಲ. ತಗೊಂಡು
ಇಲ್ಲ, ನಿಮ್ಮ ಫ್ಯಾನ್ಸೇ ಇಲ್ಲಿರೋದು. ಇಷ್ಟು ಜನನ ನಗ್ಸಿದ್ದೀರಾ. ಇಷ್ಟೋ ತನಕ ಅವ್ರು ನಗ್ಗಿರ್ಲಿಲ್ಲ. ತುಂಬ ಏನದು ಮಳೆ ಬರ್ತಿದೆ ಅಂತ ಬೇಜಾರು ಮಾಡ್ಕೊಂಡಿದ್ರು, ಇಂಥ ಒಳ್ಳೆ ಕಾರ್ಯಕ್ರಮ ಅಂತ. ಅವ್ರಿಗೊಂದು ಜೋರಾದ ಚಪ್ಪಾಳೆ. ಅನುರಾಧ ಭಟ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಒಂದು ಅದ್ಭುತವಾದಂತಹ ಗೀತೆಯೊಂದಿಗೆ ಅನುರಾಧ ಭಟ್ ಅವರು ನಿಮ್ಮನ್ನ ರಂಜಿಸೋರಿದ್ದಾರೆ. ಕನ್ನಡ ಚಿತ್ರರಂಗದ ಜನಪ್ರಿಯ ಹಿನ್ನೆಲೆ ಗಾಯಕಿ. ನೀವೆಲ್ಲರೂ ಕೂಡ ಟಿವಿಯಲ್ಲಿ ನೋಡಿರ್ತೀರಿ. ನಮ್ಮ ನಾಡಿನ ಮೆಲಡಿ ಕ್ವೀನ್ ಅನುರಾಧೆ. ಯಾರು ಜೋರ ಯಾರು? ಎಸ್, ಅನುರಾಧ ಭಟ್ ಅಂದ ತಕ್ಷಣನೇ ವೇದಿಕೆ ಮೇಲೆ ಬಂದ್ಬಿಟ್ರು ಅನುರಾಧ. ಮೇಡಮ್, ನಾನು ಮೆಲೋಡಿ ಕ್ವೀನ್ ಅಂದೆ ಅಷ್ಟೇ, ಅವರೇ ಅನುರಾಧ ಭಟ್ ಅಂತ ಅಂದ್ಬಿಟ್ರು. ಥ್ಯಾಂಕ್ ಯು. ಓ ಸ್ವೀಟ್, ಥ್ಯಾಂಕ್ ಯು. ಓಕೆ, ಇವರ ವಾಯ್ಸ್ ಅಲ್ಲಿ ಒಂದು ಪ್ರತಿಭಾ ಏನಾದ್ರು ಮಾತಾಡಿದಿತ್ತ? ಎಸ್, ನಮ್ಮ ಅನುರಾಧ ಭಟ್ ಮೇಡಮ್ ಅವರು ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಸಿಂಗರ್. ಅದ್ಭುತವಾದಂಥ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಗೆ ಮತ್ತೊಂದು ಹೆಸರಾಗಿರುವಂಥ ಸುಂದರವಾದ ಗಾಯಕಿ. ಈಗ ಅವರ ಸುಮಧುರವಾದ ಕಂಠದಿಂದ ಅದ್ಭುತವಾದ ಗೀತೆ ನಿಮ್ಮ ಮುಂದೆ. ಒಂದ್ಸತಿ ಜೋರಾಗಿ ಚಪ್ಪಾಳೆ ಮತ್ತು ಸೌಂಡ್ ಅವರಿಗೆ. ಸೊ ಹಲವಾರು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿರುವಂಥ ಅನುರಾಧ ಭಟ್ ಮೇಡಮ್ ಅವರು. ಸೊ ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ವೇದಿಕೆ ಮೇಲೆ ನಮ್ಮ ಗಿಚ್ಚ ಗಿಲಿಗಿಲಿ ತಂಡ ಸಹ ಬರುತ್ತೆ, ನಿಮ್ಮೆಲ್ಲರನ್ನ ರಂಜಿಸ್ತಾರೆ. ನಮ್ಮ ಕಾಮಿಡಿ ಕಿಲಾಡಿಗಳು ನಯನ ಅವರು ಬರ್ತಾರೆ. ಅದಕ್ಕೂ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಅರ್ಜುನ್ ಜನ್ಯಾ ಸರ್ ಅವರು ಬಂದಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅವರನ್ನು ವೆಲ್ಕಮ್ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ಎಲ್ಲದರ ಜೊತೆಗೆ ಶರಣ್ ಅವರು ಬರ್ತಾರೆ. ಕನ್ನಡ ಚಿತ್ರರಂಗದ ಜನಪ್ರಿಯ ನಾಯಕ ನಟರಾದಂತಹ ಶರಣ್ ಸರ್ ವೇದಿಕೆ ಮೇಲೆ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಅದಷ್ಟೇ ಅಲ್ಲ, ನೀವು ಕಿಚ್ಚಿ ಕಿಲಿಗಿಲಿ ಎಷ್ಟು ಜನ ನೋಡ್ತಿದ್ರೆ ಗೊತ್ತಿಲ್ಲ, ನೋಡ್ತೀರಾ ಅಲ್ವಾ ಎಲ್ಲ? ಒಲ್ಲಿ ಕಾರ್ತಿಕ್ ಬರ್ತಾರೆ, ಜಗಪ್ಪ ಬರ್ತಾರೆ, ಸುಷ್ಮಿತಾ ಬರ್ತಾರೆ. ಹೀಗೂ ಅನೇಕ ಕಲಾವಿದರು ಒಂದು ವೇದಿಕೆ ಮೇಲೆ ಬರ್ತಾರೆ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಈ ಒಂದು ವಿಶೇಷವಾದಂತಹ ಗೀತೆ ನಿಮಗಾಗಿ. ಅನಿಲ್ ಸರ್, ವೇಟಿಂಗ್ ಫಾರ್ ಯು ಸರ್. ಅನುರಾಧ ಭಟ್ ಸಿಂಗರ್ ಇವಳು, ಅವಳ ಆಂಕರ್. ಯೋಗಲ್ ಬರಕ್ಕೂ ಪುಣ್ಯ ಎಲ್ಲ ಬಿಡ್ರೆ ಮಳೆ ಇಲ್ಲ ಅಂದಿದ್ರೆ ಅದೆಲ್ಲ ಹಾಕೋ ಅವಶ್ಯಕತೆನೇ ಇರಲಿಲ್ಲ. ನಾಗಿನಿ ಅನಿಲ್ ಸರ್, ಬ್ಲೂ ಲೈಟ್ಸ್. ಜಾಸ್ತಿ ಬರಲಿ ಫ್ಲಾಶ್ ಲೈಟ್. ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡಿ. ಬ್ಯೂಟಿಫುಲ್. ವಿಶ್ವಾಸವು
ಮಾಡ್ತೀವಿ, ಅದಲ್ಲ. ಅವರು ನಾಡಪ್ರಭು, ಇಡೀ ನಾಡಿಗೆನೆ ಅವರಿಂದ, ಇಡೀ ನಾಡಿಗೆಲ್ಲ, ಇಡೀ ದೇಶಾದ್ಯಂತಕ್ಕೆ. ನಾನೆಲ್ಲೋ ಕೇಳ್ತಾ ಇದ್ದೆ, ಈ ಕಡೆ ಆಂಧ್ರ, ತಮಿಳ್ನಾಡು, ಅಲ್ಲಿ ಇಲ್ಲಿ ಎಲ್ಲಾರು ವ್ಯಾಪಾರಸ್ಥರು ಬಂದು ಬೆಂಗಳೂರಲ್ಲಿ ವ್ಯಾಪಾರ ಮಾಡ್ತಿದ್ರಂತೆ. ಸೊ ಅಂತ ನಾಡನ್ನ ಕಟ್ತಂತ ಕೆಂಪೇಗೌಡರು ಹುಟ್ಟಿದ ನಾಡಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತಾ, ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಒಂದು 2-3 ವರ್ಷದಿಂದ ಬರಬೇಕಾಗಿತ್ತು, ಬರಕ್ಕಾಗಿರ್ಲಿಲ್ಲ. ಈ ಸಲ ಬಂದಿದ್ದೀನಿ, ಜೊತೆಗೆ ಮಳೆನೂ ಬಂದ್ಬಿಟ್ಟಿದೆ, ಏನ್ ಮಾಡಕ್ಕಾಗಲ್ಲ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಜೈ ಕೆಂಪೇಗೌಡರು. ನೀವೇ ಜೋಡಿಸ್ಕೋಸ್ಕರ
ಕೊನೆಗೊಂದು ಜೋರಾಗಿ ಚಪ್ಪ ಮಹಾಕಾಯ ವೀರಂ ನಡೆಯಲಿ ಆಸುರರ ಎದುರಿಸು ಖಗನ ವಿಚರದಲ್ಲಿ ಖಡಖಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರಲೇ ಹಿಮಾರು ಎಷ್ಟು ಜನಕ್ಕೆ ಆಂಜನೇಯ ಸ್ವಾಮಿ ಚೆನ್ನಾಗಿ ನೋಡೋಣ ಹಂಗೆ ನರ ನರ ರಾಮ ಎಂದೋಣೆ ನಿಜ ಗುಣವ ತೋರುಗ ನೀನೇ ಶಕ್ತಿ ತಿಳಿದಿಲ್ಲ ನೀನೇ ಜನವಾಗಿ ಜೀಗುವೆ ಕಡಲಾಚೆ ತಲೆ ಮಾರುಗಳ ತಲೆ ಹೇಳುತ್ತಿದೆ ರಣರಾವಣರ ಮದನಿರುತ್ತಿದೆ ಜಯ ನೀನೇ ಭಜರಂಗೆ 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 ಭಜರೆ 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 ಭಜ ಭಜರಂಗೆ ಭಜರಂಗೆ ಅನುವು ನಿನ್ನ ಉಲ್ಲಾರ ಬದಲಿಸುತ್ತ ನೋಡುವ ಜನಗಣವು ನಿನ್ನ ಉಲ್ಲಾರ ಪಾಪ ಸಂಹಾರ ಮಾಡುವ आंजनेयं प्रसन्नांजनेयं श्रीरामदूतं प्रभादायतीतं बजरंगी बजरंगी बजरंगी
ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಮಾತಾಡಿದೆ ಭಾವನೆ ಬಾಕಿ ಇದೆ. ಹತ್ತೂರಿನ ಉದಯ ನೀನು ಗೊತ್ತೇನೋ ಯಾರು ನಿಂಗೆ ಸೈನ್ಯನೇ ಇಲ್ಲ ನಿಂಗೆ ಒಂಟೋನೆ ರಾಜ ನಂಗೆ ಬೆಳಗಾಗೋದ್ರಲ್ಲಿ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದಲ್ಲ ನಾನು ನಾನಂತೋರೆಲ್ಲ ಕೊಡಗಟ್ಟಿ ನಿನ್ನೋ ನೋಡ ಬೆಳೆದ 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 ನೋಡೋ ಗುರುವೇ ನಿನ್ನ ಆಟವನ್ನು ಯಾರ್ಯಾರೋ ಶಿವನೇ ನಿನ್ನ ಆಟವನ್ನು ಯಾರ್ಯಾರೋ ಶಿವ ದೌಲತ್ತಲ್ಲರಲ್ಲ ಹಿಸ್ತಿಲಿ ಉಳಿದಿಲ್ಲ ಕಾಲೆಲ್ಲೋ ಬಂದವರಲ್ಲ ಕಾಲಗಳಿಗೆ ಉಳಿದೋದಲ್ಲ ನೀನಂತೂ ನಲ್ವೇ ಅಲ್ಲ ನೀನಂತೂ ನಲ್ವೇ ಅಲ್ಲ ನಿನ್ನಂತೂ ಯಾರೂ ಇಲ್ಲ ಪಕ್ಕೆ ಕಾಲಿದೋರಲ್ಲ ಸೈನಿಟ್ಟು ಹೋಗ್ತಾ ಇಲ್ಲ ಬೆಳೆದ 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 ಗುರುವೇ ನಿನ್ನ ಆಟವನ್ನು ಯಾರ್ಯಾರೋ ಶಿವನೇ ನಿನ್ನ ಆಟವನ್ನು ಯಾರ್ಯಾರೋ ಶಿವ ಶಿವ ನಮ್ಮ ಶರಣ್ ಸರ್ನ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತೀನಿ ಒಂದು ವೇದಿಕೆ ಮೂಲಕ. ಪ್ರತಿಭಾ ನೀನ್ ಬರ್ತಾ ಇದ್ದೀವಿ ಯಾಕೆ ಹಂಗೆ ಗೊತ್ತಿದ್ಲು ಸರ್? ವಿಷಯ ಗೊತ್ತಾ, ನಾನು ಆಗಲೇ ಹೇಳಿದೆ, ನೀವು ಫೋನ್ ಮಾಡಿದ್ರೆ ಸರ್ ಒಬ್ಬರನ್ನ ಮಾತ್ರ ಅವ್ರ ಹೆಸರಿಗೆ ಕರೆಯಲ್ಲ ಸರ್. ತಲೈವ ಅಂತೀರ ಸರ್. ಆ ತಲೈವ ನಿಂದ ಇದ್ದಾರೆ ಸರ್, ನಾನು ಬರಮಾಡ್ಕೊಳ್ತೀನಿ ಸರ್. ಅರ್ಜುನ್ ಜನ್ಯ ಸರ್ ಮತ್ತು ಶರಣ್ ಸರ್ ವೆರಿ 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 ಸಿಕ್ಕಾಪಟ್ಟೆ ಗುಡ್ 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 ಕ್ಲೋಸ್ ಫ್ರೆಂಡ್ಸು, ಬಿಗ್ ಫ್ರೆಂಡ್ಸು, ದಿಗ್ಗಜರು. ಸರ್ ಈ ತಂಪಾದ ವಾತಾವರಣದಲ್ಲಿ ಯು ಲುಕಿಂಗ್ ಸೋ ಹಾಟ್. ಚಳಿ ಆಗ್ತದೆ ಬಟ್ ಅವ್ರು ನೋಡಿದ್ಮೇಲೆ ಸ್ವಲ್ಪ ಬೆಚ್ಚಗಾಯ್ತು ಸರ್. ಚಳಿ ಆಗ್ತಿದ್ದೆ ಅವ್ರು ನೋಡಿದ್ಮೇಲೆ ನಿನಗೆ ಬೆಚ್ಚಗಾಯ್ತಾ? ಮನ್ಸಿಗೆ ಬೆಚ್ಚಗಾಯ್ತಾ? ಕೇಳಿ ಇವ್ರು ನಯನ ಕಾಮಿಡಿ ಸರ್, ಅಧ್ಯಕ್ಷರಲ್ವಾ ಸರ್, ಅದಕ್ಕೆ ಸ್ವಲ್ಪ ಪಕ್ಕ ನಿಂತ್ಕೊಳ್ಳೋಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ಹೌದು. ಈಗ ಒಂದು ಸಾಂಗ್ ಅನ್ನ ಶರಣ್ ಸರ್ ಆಡ್ತಾರೆ, ಒಂದು ಸ್ಲೋ ಸಾಂಗ್, ಓಕೆನಾ? ದಿವ್ಯಾ ರಾಮಚಂದ್ರ ಅವರ ವೇದಿಕೆ ಮುಂಭಾಗ ಬನ್ನಿ. ಒಂದು ಸಾಂಗನ್ನ ಶರಣ್ ಅವರು ಹಾಡ್ತಾರೆ, ಆ ಸಾಂಗನ್ನ ನೀವು ಅವ್ರ ಜೊತೆ ಹಾಡಿ, ಆಮೇಲೆ ಇನ್ನೊಂದು ಸಾಂಗ್ ಆಡ್ತಾರೆ, ಆಮೇಲೆ ಮಾತಾಡೋದು ಬೇಡ ಸರ್. ಫಸ್ಟ್ ಆಡ್ತೀನಿ, ಮಾತಾಡ್ತೀನಿ, ಮಾತಾಡ್ಬಿಡಿ ಸರ್. ಅಧ್ಯಕ್ಷರಲ್ವಾ, ಫಸ್ಟ್ ಮಾತಾಡಬೇಕು ಸರ್. ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ಅಂಗವಾಗಿ ಈ ಒಂದು ಅದ್ಭುತವಾದಂತ ನಮ್ಮ
ಕೆಂಪೇಗೌಡರ ಸಾಂಸ್ಕೃತಿಕ ಉತ್ಸವ ಸರ್ ನೀವು ಬಂದಿದ್ದೀರಿ. ಸೊ ನಮಗೊಂದು ಒಂಥರ ಬಹಳ ಖುಷಿ, ಒಂಥರ ಎಮೋಷನಲಿ ಕನೆಕ್ಟೆಡ್ ನಮ್ಮ ಶರಣ್ ಸರ್ ಅಂತ ಅಂದ್ರೆ. ಸೊ ಅವ್ರಿಗೆ ಮತ್ತೊಮ್ಮೆ ಅವರೆಲ್ಲ ಫ್ಯಾನ್ಸ್ ಒಂದ್ಸತಿ ಜೋರಾಗಿ ಸೌಂಡ್ ಮಾಡ್ಬೇಕು. ಸರ್ ಇವತ್ತು ನಮ್ಮ ವೇದಿಕೆಗೆ ಬಂದಿರೋದೇ ಛೂ ಮಂತರ ಮಾಡಿ ಹೋಗೋದಕ್ಕೆ. ಸೊ ತುಂಬಾ ಆಸೆ ಇಟ್ಕೊಂಡಿದೀವಿ ಸರ್. ಹೆಂಗೆ ಅಂದ್ರೆ ಒಬ್ರು ಚೇರ್ ಮೇಲೆ ಕುತ್ಕೋಬಾರ್ದು ಸರ್, ಎಲ್ಲರೂ ಕಿತ್ಕೊಂಡು ಡ್ಯಾನ್ಸ್ ಮಾಡಬೇಕು. ಆ ಥರ ನೀವೇನಾದ್ರೂ ಒಂದು ಛೂ ಮಂತರ ಮಾಡಬೇಕು ಸರ್. ನೋಡಿ, ಅವರು ಒಂಥರ ಹೇಳಿದ್ರು, ಚೇರ್ ಮೇಲೆ ಕುತ್ಕೊಂಡ್ಬಾರ್ದು, ಎದ್ದು ಓಡ್ತಾ ಇರಬೇಕು ಅಂತ. ಖಂಡಿತವಾಗ್ಲೂ ಒಂದು ಚೆನ್ನಾಗಿ ಆಡಬೇಕು, ಅವಾಗ ಆಗುತ್ತೆ. ಇಲ್ಲ ಅಂದ್ರೆ ಕೆಟ್ಟದಾಗ ಆಡಿದ್ರೂ ಆಗುತ್ತೆ. ನನಗೆ ಎಣ್ಣೆ ಬರೋದು ಸರ್, ಚಾನ್ಸೇ ಇಲ್ಲ. ಇಷ್ಟು ಕೋಲಾರದಲ್ಲಿರುವಂತಹ ಅಪ್ಪಟ ಚಿನ್ನದಂತ ಜನ ಎಲ್ಲರೂ ನೋಡಿದಾರೆ ನೀವು ಎಷ್ಟು ಸಖತ್ತಾಗಿ ಹಾಡ್ತೀರಾ ಅಂತ ಅಲ್ವಾ? ನಿಮಗೆ ಗೊತ್ತಲ್ವಾ ಶರಣ್ ಸರ್ ತಾಕತ್ತೇನು ಹೆಂಗ್ ಆಡಿದ್ದಾರೆ ಅಂತ? ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ನೋಡ್ರಿ, ನಾನು ಆಕ್ಚುಲಿ ಈ ಊರಿಗೆ 2 ತಿಂಗಳ ಹಿಂದೆ ಅಷ್ಟೇ ಬಂದಿದ್ದೆ. ನಾನು ಮತ್ತೆ ಬರ್ಸ್ಕೊಂಡಿದ್ದೆ ಈ ಊರು. ಕಾರಣ ಇಷ್ಟೇ, ಇದಕ್ಕೆ ಒಂದು 2-3 ಕಾರಣಗಳು. ಒಂದು, ಈ ಊರಿನ ಮಣ್ಣಿನ ಋಣ ಖಂಡಿತವಾಗ್ಲೂ ನನಗೆ ಇನ್ನೊಂದ್ಸಲ ಬರೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಒಂದು. ಎರಡನೇದು, ನಿಮ್ಮೆಲ್ಲರ ಹೃದಯದಲ್ಲಿ ಇರುವಂತ ನನ್ನ ಮೇಲೆ ಪ್ರೀತಿ ಇದೆ ಗೊತ್ತಾ, ಅದು ಒಂದು ಕಾರಣ ಮತ್ತೆ ಮತ್ತೆ ನಾನು ಇಲ್ಲಿ ಬರ್ಲಿಕ್ಕೆ. ನಟರಾಜ್ ಸರ್ ಎಲ್ಲಿದ್ರು ದಯವಿಟ್ಟು ನನ್ನ ಅಕ್ಕಪಕ್ಕ ಬಂದು ನಿಂತ್ಕೊಳ್ಳಿ. ತುಂಬಾ ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಓ ಹೌದಾ, ಓಕೆ. ನೀವು ಧರಣಿ ಮಾಡ್ತಾ ಇದ್ದೀರಾ? ಅಲ್ಲ, ಹಾಡು ಹೇಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀರೋ ಧರಣಿ ಮಾಡ್ತಾ ಇದ್ದೀರೋ? ಡಿ ಬಾಸ್ದಾ ನೆಕ್ಸ್ಟ್ ಅದೇ ಗುರು. ನೀವು ಬೇಡ ಅಂದ್ರೆ ನಾನು ಅದನ್ನೇ ಆಡೋದು. ಇಷ್ಟು ದೊಡ್ಡ ಬನ್ನಿ ನಟರಾಜ್ ಸರ್. ನನಗೆ ಅವ್ರಿಲ್ಲ ಅಂದ್ರೆ ನಂಗೆ ಒಂಥರ ಎಡಗಡೆ ಹೃದಯನೇ ಒಡ್ಕೊಳ್ಳಲ್ಲ. ಬನ್ನಿ ಸರ್. ಸೊ ನಮ್ಮ ಯಾವಾಗ ಏನೇನು ಹೇಳ್ತಾರೋ ನೀವು ಅಂದ್ರೆ ತುಂಬಾ ಅಭಿಮಾನ, ಗೊತ್ತು ನನಗೆ. ನೋಡಿ, ವಿಪರೀತ ಗೌರವ. ಅಯ್ಯೋ, ನಮ್ಮೂರು ಮಟ್ಟದಾಗ ಮಾನ ಮರ್ಯಾದೆ ತೆಗೆದಿದ್ದು ನೋಡಿದ್ದೀನಿ ನಾನು. ಆಯ್ತು, ಈಗ ಓಕೆ, ಅದಕ್ಕೆ ನಿಮ್ಮನ್ನು ಕರೆದಿದ್ದು. ಅದನ್ನೇ ಮಾಡೋದು ನೀವು ನನಗೊಂದು ವಿಷಯ ಸರ್, ಟಾಪಿಕ್ ನೀವು ನನಗೆ ನಾನು ಇರ್ಬೇಕು. ಏನೇ ಆದ್ರೂ ನೀವು ಇರ್ಬೇಕು ನನ್ನ ಪಕ್ಕದಲ್ಲಿ. ಅದಾಗಬೇಕಾದ್ರೆ ನಾನು ಇರ್ಲಿಲ್ವಲ್ಲ ಸರ್. ಏನು. ಸೊ ಈಗ ನಟರಾಜ್ ಸರ್ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ಅಕಸ್ಮಾತ್ ನಾನೊಬ್ಳು ಬೆಂಗಳೂರಲ್ಲಿರೋ ಅಭಿಮಾನಿ ಆಗಿದ್ರೆ, ನಿಮ್ ತರ ನಾನೊಬ್ಳು ಬೆಂಗಳೂರಲ್ಲಿರೋ ಅಭಿಮಾನಿ ಆಗಿದ್ರೆ ಹೆಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ನಟರಾಜ್ ಸರ್ಗೆ ಅಂತ. ನಟರಾಜ್ ಸರ್ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ರಿ. ಅಬ್ಬಬ್ಬಬ್ಬ, ಏನ್ ಜನ ಸರ್, ಏನ್ ಜನ ನೋಡ್ತಾ ಇದ್ರೆ ಒಂಥರ ಮನಸ್ಸು ತುಂಬಿ ಬರ್ತಾ ಇತ್ತು ಸರ್. ಅಪ್ಪ ಎಂತ ಆರ್ಟಿಸ್ಟ್ ಸರ್. ಅಯ್ಯೋ, ನಾನಂತೂ ಅರ್ಜುನ್ ಜನಿ ಅವ್ರ ದೊಡ್ಡ ಫ್ಯಾನು ಸರ್. ಇದು ನಮ್ಮ ನಾರ್ಮಲ್ ಬೆಂಗಳೂರವ್ರು ಮಾತಾಡೋ ಕನ್ನಡ. ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ಬೇಕು ನೀವು, ಅಲ್ಲಿ ಸಕ್ಕದ ಮಾತಾಡ್ತಾರೆ. ಅಯ್ಯೋ ಏನು ಕಾರ್ಯಕ್ರಮ ಮಾಡ್ತೀವಿ, ಏನು ಸ್ಟೈಜ್, ಏನು ಲೈಟ್ ರೀ. ದೇವರಾಜ್ ಸರ ಬಾಳ ದೊಡ್ಡ ಅಭಿಮಾನ ರೀ ನಿಮ್ಗ. ಕೋಲಾರ ಮಂದಿ ಏನಂದಿರಪ್ಪ ನೀವು? ಬಂಗಾರದಂತ ಮಂದಿಯಪ್ಪ, ಬಂಗಾರದಂತ ಮಂದಿ. ಮತ್ತ ವೇದಿಕೆ ಕರ್ಸಿರಂದ್ರ ಮತ್ತ ಮುಂದಕ್ಕೆ ಅವ್ರಿಗೆ ಹೇಳ್ತಾರೆ. ಹೌದೇನ್ರಿ? ನಾವೇನ್ರಿ ವಿದ್ಯೆ ಕಲ್ತೇವ, ಪದ್ಯ ಕಲ್ತೇವೆ. ನಾವು ನಮಗ್ ಸಂಡಾಸ ಹೋಗ್ಬೇಕಂತ ಚರ್ಗಿಡ್ಕೊಂಡು ಹೊಲಕ್ ಹಾಕ್ಯ. ನಮ್ಮ ಊರಾಗಿನ ಏನ್ ಇಂಪ್ರೂವ್ಮೆಂಟ್ ಆಗಿಲ್ರಿ. ಸ್ವಲ್ಪ ಒಂಚೂರು ನಮ್ಮ ಹಾಸನ, ಚನ್ನರಾಯಪಟ್ಟಣ ಈ ಕಡೆ ಸೈಡ್, ಈ ಕಡೆ ಭಾಗದ ಜನ ಆದ್ರೆ ಅವ್ರು ಸ್ವಲ್ಪ ಬೇರೆ ತರ ಮಾತಾಡ್ತಾರೆ. ನೋವೇ ಅಣ್ಣ, ದೇವರಾಜ್ ಅಣ್ಣ ನಮಸ್ಕಾರ. ಅಯ್ಯೋ, ಮಾತ್ರ ಇಂಥ ಕಾರ್ಯಕ್ರಮ ಮಾಡ್ತಿರಂತ ಅನ್ಕೊಂಡಿರ್ಲಿಲ್ಲ ಬಿಡಿ. ಈ ಪಾಟಿ ಜನ ಏನ್ ಸ್ಟೇಜ್. ನಮ್ಮ ನಟರಾಜನ ಅವನಲ್ಲ ನೋಡಕ್ ಮಾತ್ರ ಕುಳ್ಳುಗಾನೆ ನನ್ನ ಮಗ ಕನ್ನಡ. ಓ, ಎಲ್ರು ಹಿಂಗ್ ಮಾಡಿಕಂದ ಹಿಂಗೆ. ಓ, ಹಿಂಗ್ ಬಿಟ್ರೆ ಈ ಜನ ಆಡೋರು ಬಂದಾರ. ಅರ್ಜುನ್ ಜನ ಹೆಸರು ಬೇರೆ ಬಂದವ್ರಂತೆ. ಅವ್ರು ಅಂದ್ರೆ ಸಾನೆಲ್ಲ ಹೋಗ್ಕಂಡ್ ಹೇಳಿ. ಅಯ್ಯೋ, ಅಮೃತನ್ ಮೇಡಮ್ ನೋಡಿದಿರ ಕೊಯ್ ತೊಳ್ಕ ಮುಟ್ಟಂಗ ಅವ್ರೆ. ಲವ ಟಿವಿಲ್ ಮಾತ್ರ ಹಂಗ ಇರ್ತಾರೆ ಅನ್ಕಂಡಿ ನೇರವಾಗ ನೋಡಕ್ಕೂ ಹಂಗ ಕೆಂಪ್ ಕೆಂಪು ಚೆನ್ನಾಗವ್ರೆ ಕಣ್ರ. ಸ್ವಲ್ಪ ನಮ್ಮ ಮಂಗಳೂರು ಸೈಡ್ ಅವ್ರಾದ್ರೆ ಅವರು ತುಂಬಾ ನೀಟಾಗಿ ಇಷ್ಟು ಚಂದದ ಕಾರ್ಯಕ್ರಮ ಅಲ್ವಾ ದೇವರಾಜ್ ಸರ್. ನಾನಂತೂ ನಿಮಗೆ ದೊಡ್ಡ ಅಭಿಮಾನಿಯಾಗಿದ್ದು ಗೊತ್ತಾ. ಆಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಇದಂತ ಹೇಳಿ. ಇದು ಮಳೆ ಬಂದು ಸ್ವಲ್ಪ ತಂಪು ಮಾಡಿ ಹೋಗಿದೆ ಸ್ಟೇಜ್ ಅನ್ನ. ಡ್ಯಾನ್ಸ್ ಮಾಡುದಿಲ್ಲ, ಸರ್ ಅಂತ ಬೀಳುತ್ತೆ ಸರ್. ಅದು ಸ್ವಲ್ಪ ಇದು ವಾಟರ್ ರಿಪೇರ್ ಆಗುತ್ತರ ಸ್ಟೇಜ್ ಅವ್ರು ಸಿಗಲ್ವಾ ಅಂತ. ಇದು ನಟರಾಜ್ ಸರ್ ಮಾತ್ರ ಬಹಳ ಚಂದ ಮಾಡ್ತಾರೆ ಸ್ಟೇಜ್ ಇಂದ ಕಾರ್ಯಕ್ರಮ ಎಲ್ಲ. ಅವ್ರನ್ನ ನೋಡಿದ್ರೆ ಉಂಟಲ್ಲ ನನ್ಗೆ, ನಾನಿಲ್ಲಿ
ಆಗ್ಲಿ ಬೈತೀನಿ ಅಂತ ಹೇಳಿ ಆ ಮನುಷ್ಯ ನನ್ನ ಪಕ್ಕದಲ್ಲಿ ನಿಲ್ಲುವುದೇ ಇಲ್ಲ ಸರ್. ನನ್ನ ಪಕ್ಕ ನಿಲ್ಲಿಕ್ಕೆ ಅವರಿಗೆ ಒಂದಿಷ್ಟು ಇಷ್ಟ ಇಲ್ಲ, ಮತ್ತೆ ಅವರಿಗೆ ಮನಸ್ಸು ಸಹ ಇಲ್ಲ, ನೋಡ್ಲಿಕ್ಕೆ ಬೆಳಗಿಟ್ಟ, ಆದ್ರೂ ಕೆಲಸ ಇಲ್ಲ, ಭಾರಿ ದೊಡ್ಡ. ಥ್ಯಾಂಕ್ ಯು. ಅಯ್ಯೋ ನಿನ್ ತಾಯಿಗೆ ನಾನು ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ಈ ತರ ನನ್ನ ತಾಯಿನಲ್ಲ ಸರ್. ಅಲ್ಲ ನಾನು ಹೇಳಿದ್ದು ನಿನ್ ನಮ್ಮನ್ ಕಂಪ್ಲೇಂಟ್ ನಾನು ಮಾಡಿದ್ರೆ ನೀನು ಕೋಪ ಮಾಡ್ಕೊಳಲ್ವಾ? ನಿಜವಾಗ್ಲೂ ಮಾಡ್ಕೊಳಲ್ಲ ಸರ್. ನಿಮ್ಮ ಹೆಂಡ್ರು ನಾನು ಮಾತು ಹೇಳಿಬಿಟ್ಟ. ಸೊ ಸ್ವಲ್ಪ ನಮ್ಮ ಬೆಂಗಳೂರಲ್ಲಿ ಶಿವಾಜಿ ನಗರ ಅಂತ ಒಂದಿದೆ, ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿರೋರು ಮಾತಾಡೋ ಕನ್ನಡನೇ ಬೇರೆ, ಅವ್ರೊಂದು ಸ್ವಲ್ಪ ಜಾಸ್ತಿ ನಮ್ಮ ಮುಸ್ಲಿಂ ಬಾಂಧವರೇ ಜಾಸ್ತಿ ಅಲ್ಲಿ. ಸೊ ಅವ್ರ ಬಾಯಲ್ಲಿ ಬರೋ ಕನ್ನಡ ಅಂತೂ ಅತ್ಯದ್ಭುತ. ಏನ್ರಿ ನೀವು SP ದೇವರಾಜ್ ಸರ್, ಇಷ್ಟು ತಟ್ಟು ಸ್ಟೇಜ್, ಇಷ್ಟು ಅಭಿಮಾನಿಗಳು ರೀ, ನಮ್ದು ತಾಯಿ ಸತ್ತಾಗ್ಲೂ ಹೇಳ್ತೀನಿ, ನಮ್ಗೆ ಗೊತ್ತಿರಲಿಲ್ಲ ರೀ ನೀವು ಇಷ್ಟು ಚೆನ್ನಾಗಿ ಇದ್ದಾರೆ ನೀವು ಅಂತ ಹೇಳ್ಬಿಟ್ಟು. ಆ ವೇಮ್ಗಲ್ನಲ್ಲಿ ಇಷ್ಟು ಜನ ಕನ್ನಡಿಗರು ಇದ್ದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ರೀ. ಕೋಲಾರದ ಜನ ಇದ್ದೀರಲ್ಲ, ನಿಮ್ದು ಚಿನ್ನದು ಜನ ರೀ ನೀವು. ಏನ್ರಿ ನಿಮ್ದು ಚಪ್ಪಾಳೆ ಚಿಲ್ಲೆಗೆ ಬಡ್ಬಿಟ್ಟು ಜನ್ನ ಸರ್ಗನ್ನ ಕಸ್ಬಿಟ್ಟಿದ್ದೀರಲ್ಲ ನೀವು. ಬಿಡ್ರಿ, ನಿಮ್ದು ಈ ಸತಿ ರಂಜಾನ್ಗೆ ನಮ್ದು ಕಡೆಯಿಂದ ಕುಸ್ಕಾ ಬಿರಿಯಾನಿ. ಸ್ವಲ್ಪ ನಾವು ನಮ್ಮ ಕರ್ನಾಟಕ ಬಿಟ್ಟು ಒಂಚೂರು ಹೊರಗಡೆ ಹೋದ್ರೆ ನಮ್ಮ ತಮಿಳವ್ರು ಹೆಂಗ್ ಮಾತಾಡ್ತಾರೆ ಗೊತ್ತಾಗ್ಲಿಲ್ವ ಅಣ್ಣ, ದೇವರಾಜಣ್ಣ ನೀನು ಒಂದು ಪ್ರೋಗ್ರಾಮ್ ಮಾಡ್ತೀಯ ಅಂದ್ರೆ RSK ಯಾನ ಜನ ಹಿಂಗ ಬಂದವ್ರಲ್ಲ ಪಿತ್ತ ಪಿತ್ತ ಅಂತಾರಲ್ಲಣ್ಣ. ಅಣ್ಣ ಖುಷಿ ಆಯ್ತಣ್ಣ ನನಗೆ. ಅವ್ರು ನಟ ಸಾರ್ ನನಗೆ ಇಲ್ಲಿ ಬರ್ತೀನಿ ಕರ್ಕೊಂಡು ಬರಕ್ಕೆ ಹೇಳಿದ್ದು. ಅವ್ರು ನಾವು ಅಲ್ಲ ಪ್ಯಾಮಂಟ್ ಕೊಡೋದು ಅವ್ರ ನೋಡ್ದೆ ಗೊತ್ತಿರಲ್ಲ. ಅವ್ವಣ್ಣ ನಿಮ್ಮನ್ನ ನೋಡಿದ್ರೆ ಮಾತ್ರ ರೆಸ್ಪೆಕ್ಟ್ ಅಣ್ಣ. ಯಾಕೆ ಅಣ್ಣ ಬರಲ್ಲ, ಅದ್ಯಾರು ಚಾಪಳ ಹೊಡ್ತಾರ ಯಾನ, ಅದಕ್ಕೆ ಒಬ್ರು ಆಡೋದಕ್ಕೆ ಮೂಡ್ ಯಾವ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈಗ ಕೇವಲ ಜಲಕ್ಕಷ್ಟೇ, ಇದನ್ನ ಮುಂದುವರಿಸೋದಕ್ಕೆ, ಇನ್ನು ನಿಮ್ಮನ್ನ ನಗ್ಸೋದಕ್ಕೆ ನಮ್ಮ ಗಿಚ್ಚು ಗಿಲಿಗಿಲಿ ಹಾಗೂ ಮಜಾ ಭಾರತ ಖ್ಯಾತಿಯ ಸುಷ್ಮಿತಾ ಜಗಪ್ಪ ಹಾಗೆ ಹುಲಿ ಕಾರ್ತಿಕ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬನ್ನಿ ಜೋರಾದ ಚಪ್ಪಾಳೆ. ಅವ್ರ ಜೊತೆಗೆ ರಾಗಿಣಿ, ನಮ್ಮ ರಾಘು ಅವರು ಕೂಡ ವೇದಿಕೆ ಮೇಲೆ ಬರ್ತಿದ್ದಾರೆ. ಓಕೆ ರೆಡಿನಾ ನೀನು? ಇದೊಂದು ಸ್ಕಿಟ್ ನೋಡಿ, ನಿಜವಾಗ್ಲೂ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ಅದ್ಭುತವಾದಂತ. ನೀವೆಲ್ಲ ಟಿವಿ ನೋಡಿದ್ರ ಅವ್ರನ್ನ ನೋಡಿದಿರಾ? ಬ್ಯೂಟಿಫುಲ್ ನೈಸ್ ಸಾಕಾಗಿ ಇರ್ತಾರೆ ಹುಡುಗಿರು. ಆಮೇಲೆ ಹುಡುಗಿರು ಬಂದಿದ್ದಾರೆ ಅಂತಾನೆ ಪಾಪ ಹುಡುಗರೆಲ್ಲ ಬಂದಿದ್ದೀರ, ಒಳ್ಳೇದಾಗ್ಲಿ ನಿಮ್ಗೆಲ್ಲ. ಓಕೆ ಸ್ಕಿಟ್ ಶುರು ಮಾಡೋಣ. ಬರ್ಲಿ ಮತ್ತೊಮ್ಮೆ ಜೋರು ಚಪ್ಪಾಳೆ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಚೆನ್ನಾಗಿ ಉಂಡ್ರ? ಭೂಮಿಯಲ್ಲಿ ಬೆಳೆ ಇದೆ, ಬಂದೂಕ್ನಲ್ಲಿ ಬುಲೆಟ್ ಇದೆ, ಈ ಕೋಲಾರದ ಮಣ್ಣಲ್ಲಿ ಪಗರಿದೆ. ಹೊಡೆಯೋ ಧೈರ್ಯ ಇದೆ. ಯವ್ವ ನೀವು ಹೊಡೆದು ನನ್ನ ಕೈ ನೋಡ್ಬಿಡ್ತದೆ. ಇವ್ರೆ ಹೊಡ್ಸ್ಕೊಂಡಿದ್ದು ನಾನಲ್ವಾ? ಹಾಕೊಂಡು ಗುಮ್ಮದ್ ನಾನೇ ತಾನೆ. ಏಯ್ ಜಾಸ್ತಿ ಮಾತಾಬೇಡ. ಏನಿದು? ಏನು ಟೇಜು? ಇದು ಏನು ಟೇಜು? ಟೇಜ್ ಅಲ್ಲ ಮುಂಡನೆ, ಸ್ಟೇಷನ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಂತ ಅನ್ಕೋ. ಯಾರು ನೀನು? ಸೆಟಪ್ಪ
ಎಫ್ಐಆರ್ ಇವತ್ತ ಫಿನಿಶ್ ಆಯ್ತು, ಹಾಕಿದೀನಿ ಬಿಡಮ್ಮ. ಬಾಮ್ಮ ತಾಯಮ್ಮ ತಾಯೇ ಮಾತಾಡ್ತಿದ್ಯಾ ನೀನು? ಅದೆಲ್ಲ ಪಬ್ಲಿಕ್ ಅಲ್ಲಿ ಹೇಳ್ಬೇಡ, ಆಮೇಲೆ ಸಿಕ್ಕಾಗಿ ಏನು ಕೇಳು. ಇಲ್ಲಿ ಹಾಕೊಂಡ್ ರುಬ್ತಾ ಇರೋದು ಯಾಕೆ? ಈ ಸಾಧಾರಣ ನಾಟಕಕ್ಕೆ ಕರ್ಕೊಂಡ್ ಬಂದಿರೋದಿಲ್ಲ ನಿನ್ನ. ನಾನು ಯಾರು? ಏನ್ ಮಾಡ್ಬೇಕು? ಇವತ್ತು ನಿಮ್ ಬರ್ತಡೇನ ಕಲ್ಲಡ ತಕ್ಕ ಬಂದ್ಬಿಟ್ಟಿದ್ದೀರಾ ಹೆಂಗೆ? ಸಲ್ಯೂಟ್ ಹೊಡಿಯಮ್ಮ. ಸಲ್ಯೂಟ್ ಸಲ್ಯೂಟ್ ಹಾಗೆಲ್ಲ ಕಾಲಿಸ್ಬೇಡ ನೋಡು. ಜಾಸ್ತಿ ಮಾತಾಡ. ನಿನ್ ಜಾಬ್ ತೆಗಿಷ್ಟು ಕಳ್ತನ ಮಾಡ್ಕೊ ಬಂದಿದ್ಯಲ್ಲ ಹೆಣ್ಮಕ್ಳಿಗೆ ಮಾಡ ಬರದೇ ಅಲ್ವಾ ನಿನ್ಗೆ? ಸಾರಿ ಮೇಡಮ್, ನನ್ನ ನಯನ ಚೆನ್ನಾಗಿರೋ ಬಂಗಾರದ ಒಡವೆ ಹಾಕಿ ಬಂದಿದ್ನು, ಕಣ್ಣು ಕುಗ್ತಾ ಇತ್ತು, ಯಾರಿಗೂ ಕಾಣ್ದಂಗೆ ಎತ್ಕೊಂಡ್ ಬಂದ್ಬಿಟ್ಟೆ. ನೀನ್ ಹಿಂಗ್ ಬಂದಾಗ್ಲೇ ಗೊತ್ತಾಯ್ತು ಕಣೆ, ನೀವ್ ಒಡವೆ ಎಲ್ಲ ಅದಕ್ಕೆ ಇವಾಗ ಬಿಚ್ಚಲೆ ಗೌರಮ್ಮನಂಗ್ ಬಂದವಳೆ. ಆಯ್ತು, ಇಬ್ರು ಜಗಳ ಆಡಿವ್ರಂತೆ. ನೋಡು, ಆಗ್ಲೇ ಫೋನ್ ಕದ್ಬಿಟ್ಟ. ಕೊಡೆ ಸ್ಟೇಷನ್ ಫೋನ್ ಕದ್ದಿಟ್ಕೊಂಡವಳೆ ಮಾನ್ಗೇಡಿ. ನಂಗೆ ನೈಟ್ ಡ್ಯೂಟಿ ಇತ್ತು, ನಿದ್ದೆ ಬರ್ತಾದ. ಮನೆ ಕಟ್ಟ ಬನ್ನಿ ಮೇಡಮ್, ಮನೆ ಕಡೆ ಸ್ಟೇಷನ್ ಇರೋದು ನೀನು ಕಾಯಕ್ಕೆ, ನಿದ್ದೆ ಮಾಡಕ್ಕಲ್ಲ. ಸರಿ ಮೇಡಮ್, ಸ್ಟೇಷನ್ ಕಾಯ್ಕೊಂಡಿರು. ಆಯ್ತು ಮೇಡಮ್. ಫೋನ್ ಬಂದ್ರೆ ನನ್ನ ಎಬ್ಬಿಸ್ಬೇಡ. ನೆತ್ತಿಗೆ ಮಾತಾಡಿ ಗಂಟು ಹರ್ಕೊಂಡೈತಿ. ಹಲೋ ಹಲೋ, ರಾಂಗ್ ನಂಬರ್. ಹಲೋ ಹಲೋ. ರಾಂಗ್ ನಂಬರ್ ಅಂತ ಹೇಳು. ಏನೋ ನಾಯಿ ಏಯ್, ಮಾತಾಡಕ್ಕೂ ಮುಂಚೆ ರಾಂಗ್ ನಂಬರ್ ಅಂತೇಳಮ್ಮ. ಮಾತಾಡ. ಓ, ರಾಂಗ್ ನಂಬರ್. ಯಾರಮ್ಮ ನೀನು? ನಾನು ಕಳ್ಳಿ ಕಣಲು. ನಾನು SI ಕಣಮ್ಮ. SI ಅದು ನನಗೇನು ನಿಮ್ಮ ಮನೇಲಿ ಹಿಡ್ಕಾದ? PC ಏನ್ ಮಾಡ್ತಾವಳೆ? ಪಿಸಿನು ನಾನು ಮನೆ ಕಂಡಿದ್ದು. ಫೋನ್ ಕೊಡು PC ಕೈಗೆ. ಮೇಡಮ್ ಮೇಡಮ್, ಯಾರನ್ನ ಫೋನ್ ಮಾಡಿ ನೀವು ಮನೆ ಕಂಡಿದ್ದೀರಾ ಅಂತ ಅಂದ್ರೆ ಏನಾದ್ರು ಪ್ರಾಬ್ಲಮ್? ರಾಜವಂಶ ನಮ್ದು ಏನು ಕಿತ್ಕೊಳಕ್ ಆಗಲ್ಲ, ಎದ್ದು ಬಿಡ್ತೀನಿ ಎದ್ದು. ಸರ್, ಅವ್ನು ರಾಜವಂಶ ಅಂತ ಏನು ನೀವು ಕಿತ್ಕೊಳಕ್ ಹಾಕಿಲ್ವಂತ ಎದ್ದು ಬಿಡ್ತಾಳ ಅಂತ ಎತ್ತಿ. ಯಾರು? ಅದ್ಯಾರೋ SI ಅಂತೆ ಮೇಡಮ್. ಇರಿ ಮಾತಾಡ್ಬಿಡ್ತೀನಿ. ಯಾವ ಕಿತ್ಕೊಳ್ಳಿ ಸರ್? ಏನ್ ಕಿತ್ಕೊಳ್ತಾರೆ? ಮತ್ತೆ ಕಿತ್ಕೊಡ್ಬಿಡ್ತಾನೆ. ಸರ್ ನಮಸ್ಕಾರ ಸರ್. ಸಾರಿ ಸರ್. ಚಟಾಪ್, ಏನಮ್ಮ ಮಾಡ್ತಾ ಇದೀಯಾ? ಸರ್ ಬೆಂಡ್ ತಂದಾಗಿ ಸರ್. ಬೆಂಡ್ ಹತ್ತಿದೀಯಾ? ಕೈದಿ ಜೊತೆ ಕುತ್ಕೊಂಡು ಗುಂಡೆ ಹತ್ತುತ್ತಾ ಇದೀಯಾ? ಬರ್ತಾ ಇದ್ದೀನಿ. ಓಕೆ ಸರ್, ಸಾರಿ ಸರ್, ಬಾಯ್ ಬಿಡಿ. ಏನಂತ? ನಮ್ಮ ಸಾಹೇಬ್ರಿಗೆ ನನ್ನ ಮೇಲೆ ಹಾಕೊಟ್ಬಿಟ್ಟೆ ಅಲ್ಲ. ನಮ್ಮ ಸಾಹೇಬ್ರು ಎಂತವ್ರು ಗೊತ್ತೇನೆ? ಎಂತವ್ರು ಮೇಡಮ್? ಒಂದು ಇರುವೆನ ತುಳಿದು ಸಾಯಿಸಿದ್ರು ಪಕ್ಕದಲ್ಲಿರೋ ಇರುವೆ ಗೊತ್ತಾಗಲ್ಲ ಕಡೆ, ಅವ್ರಿಗೆ ಸಾಯಿಸ್ತಾರೆ ಗೊತ್ತಾ? ಪಕ್ಕದಲ್ಲಿರೋ ಇರುವೆ ಗೊತ್ತಾದ್ರು ಅದೇನ್ ಕಿತ್ಕೊಳಕ್ಕಾಗತ್ತೆ ಬಿಡಿ ಮೇಡಮ್. ಯಾರು? ಯಾವುದು? ಇಲ್ಲಿ ಮೂಲೆಂನಲ್ಲಿ ಸರ್ಕಲ್. ಮುಚ್ಕೊಂಡಿರು. ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ, ನೀತಿ, ಧರ್ಮದ ಪ್ರತಿರೂಪವಾದ್ರೆ ಕಾಣಿಸ್ತಾ ಇರೋ 4ನೇ ಸಿಂಹನೇ ಈ ಸಗಣಿ. ಸಗಣಿ ಎಲ್ಲ ಕಣ ಅದು. ಸ್ಟಾರ್ಟ್ ಅಗ್ನಿ ಓಡ್ಕೊಂಬಂದಲ್ಲ ಉದ್ಬಿಟ್ಟು ಮತ್ತೆ ಕೌಂಟ್ರಿ ಅವನೇ.
ಏನ್ ಮಾಡಿದ್ರಮ್ಮ ಏನ್ ಮಾಡಿದ್ಳು ಇವಳು? ಡವ್ವ ಬೇಡ ಹೇಳೆ ಶಾಲಾ ಚಳಿ ಆಯ್ತಿತ್ತು ಹಾ ಹೊಸಿ ಬೆಂಕಿ ಹಾಕೊಂಡು ಚಳಿ ಕಾಸ್ಕೊಂಡೆ ತಪ್ಪ ಸರ್. ತಪ್ಪಲ್ಲ. ಅದಕ್ಕೆ ಎಳ್ಕೊಂಡ್ ಬಂದವಳೆ ಸರ್. ಏಯ್ ಚಳಿಗಾಲದಲ್ಲಿ ಚಳಿ ಆಗುತ್ತೆ, ಬೆಂಕಿ ಕಾಯಿಸ್ಕೊಂಡಿದ್ದಾಳೆ, ಅದಕ್ಕೆ ಸ್ಟೇಷನ್ ಕರ್ಕೊಂಡ್ ಬರ್ತಾನೆ ನಮ್ಮ ಯಾರಾದ್ರೂ. ಎಲ್ಲಿ ಅಂತ ಕೇಳಿ ಸರ್. ಎಲ್ಲಿ ಕಾಯಿಸ್ಕೊಂಡಮ್ಮ? ಪೆಟ್ರೋಲ್ ಬಂಕ್ ಅಲ್ಲಿ ಸರ್. ಪೆಟ್ರೋಲ್ ಬಂಕ್ ಅಲ್ಲಿ ಅವನಾದ್ರೂ ಚಳಿ ಕಾಯಿಸ್ಕೊಂಡೇನೆ ನಮ್ಮ ಢೂಮ್ ಅಂತ ಸತ್ತೋಗ್ಬಿಡ್ತೀಯ. ಇನ್ನೇನ್ ಮಾಡಿದಾಳೆ ಅವಳು? ಆಮೇಲೆ ನಾನೇ ಹೇಳು ಕೊಡ್ತೇನೆ ಹೇಳು. ಸರ್, ದಿನ ಸಂಜೆ 4:15 ಮಕ್ಕಳನ್ನ ಸ್ಕೂಲಿಂದ ಆಟದಲ್ಲಿ ಕರ್ಕೊಂಬರೋದು ತಪ್ಪ ಸರ್. ತಪ್ಪಲ್ಲ. ಅದಕ್ಕೆ ಎಳ್ಕೊಂಡ್ ಬಂದವ್ರೆ ಸರ್. ಮಕ್ಕಳನ್ನ ಸ್ಕೂಲಿಂದ ಆಟೋದಲ್ಲಿ ಕರ್ಕೊಂಡ್ ಬಂದವಳೆ, ಅದಕ್ಕೆ ಕರ್ಕೊಂಡ್ ಬರ್ತಾರೆ ಸ್ಟೇಷನ್ಗೆ. ಹೆಂಗ್ ಕರ್ಕೊಂಬರ್ತಾರೆ? ಹೆಂಗ್ ಕರ್ಕೊಂಬಂದೆ? ಏನೋ ಗಲಾಟೆ ಮಾಡ್ತಿದ್ವು ಅಂತ ಬಾಯಿಗೆ ಬಟ್ಟೆ ತುರ್ಕಿದೆ ಸರ್. ಕಿಡ್ನಾಪ್ ಅಂತ ಕರ್ಕೊಂಡ್ ಅದನ್ನ ನಮ್ ಕಡೆ ಪಿಕಪ್ ಡ್ರಾಪ್ ಅಂತ. ಇನ್ನೇನ್ ಮಾಡಿದಾಳೆ ಅವಳು? ಆಮೇಲೆ ಸರ್ ಏನ್ ಮಾಡಿದ? ಸರ್ ನಾನು ಹೇಳು. ಹೇಳಿ ಸಾರಿ ಅದೇನೋ ಬ್ಯಾಂಕ್ ದಿನ ಹೇಳ್ತಿದ್ರೆ ಏನ್ ಮಾಡಿದಾಳೆ ಅವಳು? ಸರ್ ಹೇಳಿ. ಹೇಳು. ಸಾಲ ತಗೊಳ್ಳೋದು ತಪ್ಪ ಸರ್. ತಪ್ಪಲ್ಲ. ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಕ್ಕೆ ಕರ್ಕೊಂಡ್ ಬಂದವಳೆ. ಪಿಸಿ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರೆ ಯಾವನಾದ್ರೂ ಸ್ಟೇಷನ್ ಕರ್ಕೊಂಡ್ ಬರ್ತಾನೇನ್ರಿ? ಯಾವ ಬ್ಯಾಂಕು ಎಂದು ಕೇಳಿ. ಯಾವ ಬ್ಯಾಂಕು? ರಾತ್ರಿ 1:15 ಹೋಗಿದ್ದೆ ಗೊತ್ತಾಗಿಲ್ಲ ಸರ್. ನೋಡಿ ಕಳ್ತನ ಅಂತಾರೆ ಕಣಮ್ಮ ಅದನ್ನ. ನೀವು ಲೋನ್ ತಗೊಳ್ಳೋದಂತೀರಾ? ನೀನೇ ಬರ ಮನೆ ಬನ್ನಿ. ಯಾಕಮ್ಮ ಕಳ್ತನ ಮಾಡ್ತೀಯ? ಎಲ್ಲಾದ್ರೂ ಹೋಗಿ ಕೆಲಸ ಹುಡುಕು. ಹಲೋ 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 ಏನ್ ಹಲೋ ಏನ್ ಮಾಡ್ತಿದೀಯ? ಕೆಲಸ ಹುಡುಕ್ತಾವ್. ಕೆಲಸ ಅಂದ್ರೆ ಅದಲ್ಲ, ಬೈಲಿ ಹೇಳ್ತೀನಿ. ನಿನ್ನ ಹೆಸರೇನಮ್ಮ? ಬರ್ಕಳಿ ಸರ್. ಬರ್ಕೊಳಮ್ಮ. ಓಕೆ ಸರ್, ರೆಡಿ ಸರ್. ಓಕೆ ಸರ್, ಹೇಳಮ್ಮ. ಬರ್ಕಳಿ ಸರ್. ಬರ್ಕೊಂತ ಹೇಳಮ್ಮ. ಬರ್ಕಳಿ ಸರ್. ಬರ್ಕೊಂತ ನಿನ್ನ ಹೆಸರೇನು ಹೇಳು? ನನ್ನ ಹೆಸರೇ ಬರ್ಕಳಿ ಅಂತ. ಅವಳ ಹೆಸರು ಬರ್ಕಳಿ ಅಂತ. ನಿಮ್ಮ ಅಪ್ಪನ ಹೆಸರು? ಕುಂತ್ಕಳಿ ಸರ್. ಹೇಳು. ಕುಂತ್ಕಳಿ ಸರ್. ಕುತ್ಕೊಂಡಿದ್ದೀನಿ ಹೇಳಮ್ಮ. ನಮ್ಮ ಅಪ್ಪನ ಹೆಸರೇ ಕುಂತ್ಕಳಿ ಅಂತ ಸರ್. ಇವಳ ಹೆಸರು ಬರ್ಕೊಳ್ಳಿ, ಇವ್ರ ಅಪ್ಪನ ಹೆಸರು ಕುತ್ಕೊಳ್ಳಿ. ನಿಮ್ಮ ಅವನ ಹೆಸರು ನಿಂತ್ಕೊಳ್ಳಿ ಸರ್. ನನಗೆ ಗೊತ್ತಾಯ್ತು. ಇವಳ ಅವಳ ಹೆಸರು ನಿಂತ್ಕೊಳ್ಳಿ. ಅಲ್ಲ ಸರ್, ನಿಂತ್ಕೊಳ್ಳಿ ಹೇಳ್ತೀನಿ ಅಂತ ಅಂದೆ ಸರ್. ಏನು ಹೇಳಿದ್ನಲ್ಲ ಸರ್. ಎಲ್ಲಿ ಹೇಳ್ದಮ್ಮ? ಹೇಳಿದ್ನಲ್ಲ ಸರ್. ನಿಮ್ಮ ಅವನ ಹೆಸರು ಎಲ್ಲಮ್ಮ ಹೇಳ್ದೆ? ನಮ್ಮ ಅವನ ಹೆಸರು ಹೇಳಿದ್ನಲ್ಲ ಅಂತ. ಅವನ ಹೆಸರು ಹೇಳಿದ್ನಲ್ಲ ಅಂತ. ಸಾಧಾರಣ ಸದರ ಮಿನಟ್ನ. ನಿಮ್ಮ ಊರು ಯಾವುದು? ಹೊಡ್ಸ್ಕೊಳ್ಳಿ ಸರ್. ಇವಳಿಗೆ ಹಿಂಗೆ ಹೇಳಿದ್ರೆ ಮಾತು ಕೇಳಲ್ಲ. ಒಂದು ಕೆಲಸ ಮಾಡೋ, ಏರೋಪ್ಲೇನ್ ಹಚ್ಚಿಬಿಟ್ಟು. ಓಕೆ ಸರ್. ಸರ್ ನೋಡಿ ಏನೋ ಮಾಡ್ತಾವಳೆ. ಏನ್ ಮಾಡ್ತಿದ್ಯಮ್ಮ? ಏರೋಪ್ಲೇನ್ ಹತ್ಬೇಕಲ್ಲ, ಸೀಟ್ ಬೆಲ್ಟ್ ಹಾಕತ್ತವಳು. ಕೆನ್ ಐ ಹೆಲ್ಪ್ ಯು? ಪುಟ್ ಮೈ ಬೆಲ್ಟ್. ನನಗೆ ಬಿಪಿ ಹತ್ತಿಸ್ಬಾರ್ದು. ಪಿಸಿ ಸೆಲ್ಗೆ ಹಾಕು. ಎಸ್ ಸರ್, ನಿನ್ನ ಸೆಲ್ಗೆ ಹಾಕ್ತೀನಿ. ಏನ್ ಮಾಡ್ತಿದ್ಯಮ್ಮ? ಪೀಸಿನ ಸೆಲ್ಗೆ ಹಾಕು ಅಂತ. ಪೀಸಿನ ಸೆಲ್ಗೆ ಹಾಕೋದಂದ್ರೆ ನೀನ್ ಪೀಸಿನ ಸೆಲ್ಗೆ ಹಾಕೋದಲ್ಲ, ಪಿಸಿ ನೀನ್ ಸೆಲ್ಗೆ ಹಾಕು. ನನಗೆ ಹೇಳಿದ ಹೋಗಿ ಹೋಗಿ ಬರೀ ಇಂಥವ್ರೆ ಕರ್ಕೊಂಡ್ ಬರ್ತೀಯಲ್ಲಮ್ಮ ನೀನು. ಎಲ್ಲಾದ್ರೂ ಕೆಲಸ ಮಾಡ್ಬೇಕಲ್ಲಮ್ಮ. ಯಾಕಮ್ಮ ಹಿಂಗ್ ಕಳ್ತನ ಮಾಡ್ತೀನಿ ನೀನು? ಮನೇಲಿ ಕಿತ್ತು ತಿನ್ನ ಮಾಡ್ತಾನ ಸರ್. ಅಯ್ಯಯ್ಯೋ, ಅದಕ್ಕೆ ಕಳ್ತನ ಮಾಡ್ತೀನಿ ಸರ್. ಕಳ್ತನ ಯಾಕಮ್ಮ ಮಾಡ್ತೀಯಾ? ಎಲ್ಲೂ ಕೆಲಸ ಇಲ್ಲ ಸರ್. ಕೆಲಸ ಯಾಕೆ ಇಲ್ಲಮ್ಮ? ಅದೇ ಕಳ್ತನ ಮಾಡ್ತಿದ್ದೀನಲ್ಲ ಸರ್. ಕಳ್ತನ ಯಾಕೆ ಮಾಡ್ತೀಯಾ? ಯಾಕೆ ಕೆಲಸ ಇಲ್ಲ? ಕಳ್ತನ ಮಾಡ್ತಾನಲ್ಲ ಸರ್. ಯಾವ ಹೇಳ್ತಾಳೆ ಕರ್ಕೊಂಡ್ ಬಂದಿದ್ಯಾ ನೀನು? ಯಾಕಮ್ಮ? ದುಡಿಬೇಕಲ್ಲಮ್ಮ, ದುಡಿಬೇಕಲ್ಲ ತಾನೆ. ನೆತ್ತಿ ಮೇಲೆ ಬಿಚ್ಚುಗತ್ತಿ ಯೋಧನಿಂದ ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾರುತ್ತ ವಿಷ್ಣು ಶೈಲ ಪಂಥವೆಲ್ಲ ಹೃದಯದಿಂದ ದಾನ ಧರ್ಮ ಬಂದೆ ನನ್ನ ಜೀವವಿಂದ ಕುಲ ಮತಗಳನ್ನು ಸಮಯಂತವನು ನೆಲ ಜಲಗಳನ್ನು ಮುಸಿರೆಂದವನು ಹೊಸ ರಣ ಕಲೀವನು ರಣ ಹುಲೀವನು ರಣ ಪಡೆಗಳಿಗೆ ಅಧಿಪತಿವನು ಯುಗ ಹತ್ತೋತಾರಕ ಕೆಂಪೇಗೌಡ.
ಕಲೆಗಾರ ವರ್ತಕರು ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಳೆದುಕೊಡೋ ಸಂತ ಬೇರೆ ಬೀದಿ ಹುಲಿಗೆ ಈತ ಮರಲೋಕ ವಿಜಯನಗರ ಕಂಡ ಒಡನೆ ಹೊಡೆಯಿತೊಂದು ಮಿಂಚು ಪ್ರಗರ ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರ ನಮಗೆ ಎಂಬ ಹಿರಿಕನ ಸಾಕಂಡ ಕೆಂಪೇಗೌಡ ಕಂಗನ ಕಟ್ಟನು ಕೆಂಪೇಗೌಡ ಕನಸಲ್ಲಿ ಬಂದಳು ತಾಯಿ ದೇವಿಯಣ್ಣಮ್ಮ ಜಗನ್ಮಾಯೆ ಗುರಿ ಸೇರೋ ಉತ್ತರದಾಯಿ ಎಂದು ಬೆನ್ನಿಂದೆ ನಿಂತ ಮಹಾಮಾಯೆ ಅಡ್ಡ ಬಿದ್ದ ಕೊಡನು ನೋಡಿ ಅಡಿಗಲ್ಲು ನೆಟ್ಟನು ಹೆಜ್ಜೆಯಲ್ಲಿದ್ದ ಹೆಜ್ಜೆ ಹೆಜ್ಜೆ ಬಂದನು ಗೋಪುರ ದಿಕ್ಕು ಬಂದನು ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ ಕೆರೆಗಾಲುಗಳ ತೋಡಿದ ಪುಣ್ಯಾತ್ಮ ಪರಭಾಷಿಕರ ಕರೆದ ಪ್ರೇಮಾತ್ಮ ಪೊರೆದ ಪರಮಾತ್ಮ ಊರ ಕಟ್ಟಿ ಸೂರು ಕೊಟ್ಟ ಆರಾಧೇವ ತಾನೇ ನಿಟ್ಟ ನಾಡ ಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ ವಿಷ್ಣು ಶೈವ ಬಂಧವೆಲ್ಲ ಒಂದೆಯಲ್ಲ ದಾನ ಧರ್ಮ ಬಂದೆ ನನ್ನ ಜೀವವೆಂದ ಹರಿಹರಿನವರ ಹರಿಹರಿಸಿದನು ಹೊಸ ಹೊಸ ನಗರ ಮೆರೆಸಿದನು ಹೊಸ ಚರಿತೆಯ ಕೆಂಪೇಗೌಡ ಹರಿಹರಿನವರ ಹರಿಹರಿಸಿದನು ಹೊಸ ಹೊಸ ನಗರ ಮೆರೆಸಿದನು ಹೊಸ ಚರಿತೆಯ ಕೆಂಪೇಗೌಡ. ಥ್ಯಾಂಕ್ ಯು ಧನ್ಯವಾದ. ಮಾತಲ್ಲೇ ಮಣ್ಣ ಮಾಡ್ತಿ ವರ್ಷಾತು ಹಿಂಗ ಆಡ್ತಿ ಸಿಗುವಲ್ಲಿ ಕೈಗೆ ಓಕೆ ಎಲ್ಲರೂ ಕೂತಿ ನೋಡೋಣ, ನಿಮ್ಮ ಕೈ ಮೇಲೆ ಮಾಡಿ ಎಲ್ಲ ನಿಂತ್ಕೊಳ್ಳಿ ನೋಡೋಣ ಎಲ್ಲರೂ ಒಟ್ಟಿಗೆ. ಇಲ್ಲ ಖಾಲಿ ಫೋಟೋ ಬಾಕಿ ಹಂಗೆ ಲೈಫು ಆಚೆ ಲೈಫು ಖಾಲಿ ಫೋಟೋ ಬಾಕಿ ಹಂಗೆ ಲೈಫು ಆಚೆ ಲೈಫು ಕಣ್ತುಂಬ ನೀರು ಬಾಯಿ ತುಂಬ ನೀರು ಕಣ್ತುಂಬ ನೀರು ಬಾಯಿ ತುಂಬ ನೀರು ನಿಜವಾಗ್ಲೂ
ನಿಜವಾಗ್ಲೂ ಬಾರೋ ಗಂಡು ಮಕ್ಕಳ ತವರು 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 ನೋವು ಎರಡ ಅವಳಿ ಜವಳಿ ಇದ್ದಂಗೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟು ಪಡದಂಗೆ ಮನೆಗೋದೆ ಅದೇ ಹಸಿರು ಕಲರ್ ಹಳೆ ಬಿಟ್ಟು ಸಾಲ ತಾರು ಮನೆ ಬಾಡಿಗೆ ಮಕ್ಕಳು ಅದೇ ಕುಕ್ಕರನ್ನ ಸಾರು ಮಕ್ಕಳ ಕೈಲಿ ಪ್ಲಾಸ್ಟಿಕ್ ಕಾರು ಇಂಟನ್ ಕ್ಲಾಸು ಹಳೆ ಸ್ಕೂಟರ್ ಯಾವಾಗಂದ್ರೆ ಆವಾಗ ಪಂಚರ್ ಬಾಳು ಅಂದ್ರೆ ಏನು ಅಂತ ಹೇಳಲೇ ಮೆಡಿಸನ್ನೇ ಇಲ್ಲೇ ಇಲ್ಲಿಲ್ಲ ಯಾರು ಔಷಧಿ ಕೊಡೋರು ಬಿಟ್ಟುಕೊಳ್ಳೋರು ನಿಜವಾಗ್ಲು ಕುಡುಕ್ರೆ ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ವಾಟ್ರು ಬಾಕಿ ವಾಟ್ರು ಬಾಕಿ ತುಂಬ ನೀರು ಬಾಯಿ ತುಂಬ ನೀರು ತುಂಬ ನೀರು ಬಾಯಿ ತುಂಬ ನೀರು ನಿಜವಾಗ್ಲು ಬಾರು ಥ್ಯಾಂಕ್ ಯು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸರಿಗೆ ಬಂದು ಬೆಳಗಿದೆ ಮನೆಯ ಮರಗಳ ಹಿಂದು ಫಂಕ್ಷನ್ ಎಲ್ಲ ಮುಗೀತು. ನಾನಂತೂ ನಮ್ಮ ವೇಮ್ಗಲಲ್ಲಿ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಈ ಫಂಕ್ಷನ್ ಮಾಡೋಕ್ಕೆ ಯಾರ್ಯಾರು ಪರಿಶ್ರಮ ಇದೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.